ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಟೀಚರ್ ಕಾರ್ತಿಕ್. ಇವಾಗ ತಾನೇ ನಾವು ಹಿಂದಿನ ಪಾಠದ PYQs ನ ನೋಡಿದ್ದೀವಿ ಅಲ್ವಾ. ಇವಾಗ ಸಮಯ ಮುಂದಿನ ಪಾಠಕ್ಕೆ ಹೋಗೋದಕ್ಕೆ. ಮುಂದಿನ ಪಾಠ ಹಾಗೂ ಕೊನೆಯ ಪಾಠ ಫಿಸಿಕ್ಸ್ ಅಲ್ಲಿ ಯಾವುದು ಅಂದ್ರೆ ಸೋರ್ಸಸ್ ಆಫ್ ಎನರ್ಜಿ. ಸೊ ಈ ಸೋರ್ಸಸ್ ಆಫ್ ಎನರ್ಜಿ ಪಾಠದಲ್ಲಿ ಯಾವೆಲ್ಲ ಟಾಪಿಕ್ಸ್ ಬರ್ತಾ ಇದಾವೆ ಅಂತ ನೋಡೋಣ ಒಂದು ಮೈಂಡ್ ಮ್ಯಾಪಿಂಗ್ ಮುಖಾಂತರ. ಸೊ ನೋಡಿ, ಸೋರ್ಸಸ್ ಆಫ್ ಎನರ್ಜಿ ಪಾಠದಲ್ಲಿ ಏನೆಲ್ಲ ಇದೆ ಅಂತ ಈ ಮೈಂಡ್ ಮ್ಯಾಪ್ ಮುಖಾಂತರ ನೋಡಿದ್ವಿ. ಸೊ ಇಲ್ಲಿ ಬೇಸಿಕಲಿ 4 ಟಾಪಿಕ್ಗಳಿದ್ದಾವೆ. ಯಾವುದು 4 ಟಾಪಿಕ್ಗಳು? ಮೊದಲನೇ ಟಾಪಿಕ್ ಬಂದ್ಬಿಟ್ಟು ವಾಟ್ ಇಸ್ ಗುಡ್ ಸೋರ್ಸ್ ಆಫ್ ಎನರ್ಜಿ. ಓಕೆ, ಅದಾದ್ಮೇಲೆ ಎರಡನೇ ಟಾಪಿಕ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್, ಮೂರನೇ ಟಾಪಿಕ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಹಾಗೂ ನಾಲ್ಕನೇ ಟಾಪಿಕ್ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್. ಸೊ ಇಲ್ಲಿ ಮತ್ತೆ ಈ ಟಾಪಿಕ್ ಅಲ್ಲಿ ಮತ್ತೆ ಸಬ್ ಟಾಪಿಕ್ಗಳಿದಾವೆ. ಒನ್ ಬೈ ಒನ್ ಟಾಪಿಕ್ ನ ನೋಡ್ಕೊಂಡು ಹೋಗೋಣ. ಅದೇ ರೀತಿ ಇಲ್ಲಿ ಯಾವ್ಯಾವ ಟಾಪಿಕ್ಗಳು ಮೆನ್ಷನ್ ಆಗಿದೆಯೋ ಆ ಎಲ್ಲ ಟಾಪಿಕ್ಗಳನ್ನ ಕವರ್ ಮಾಡಿ ಈ ಪಾಠ ಕೂಡ ಮುಗಿಸೋಣ. ಆಯ್ತಾ, ರೆಡಿನಾ? ಸೊ ಮೊದಲನೇ ಟಾಪಿಕ್ ನಾವು ನೋಡ್ತಾ ಇರೋದು ಯಾವುದು ಅಂದ್ರೆ ವಾಟ್ ಇಸ್ ಗುಡ್ ಸೋರ್ಸ್ ಆಫ್ ಎನರ್ಜಿ. ಅದಕ್ಕಿಂತ ಮುಂಚೆ ಗುಡ್ ಸೋರ್ಸ್ ಆಫ್ ಎನರ್ಜಿನ ನೋಡೋಣ. ಮೊದಲನೇದಾಗಿ ಎನರ್ಜಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಏನು ಎನರ್ಜಿ ಅಂದ್ರೆ ನಿಮ್ಮ ಪ್ರಕಾರ? ಎನರ್ಜಿ ಅಂದ್ರೆ ಏನು ಹೇಳಿ? ಎನರ್ಜಿ ಅಂದ್ರೆ ದ ಕೆಪಾಸಿಟಿ ಟು ಡೂ ವರ್ಕ್. ಅಂದ್ರೆ ಇನ್ನ ಕರೆಕ್ಟಾಗಿ ಹೇಳ್ಬೇಕಂದ್ರೆ ನೋಡಿ, ಇವಾಗ ಒಂದು ಬಾಲು ಅಥವಾ ಒಂದು ಕಾರು ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ ಸುಮ್ಮನೆ ಇರುತ್ತೆ, ಅಥವಾ ಒಂದು ಬಾಟಲ್ ಅಂತಾನೆ ತಗೊಳ್ಳೋಣ. ಆ ಬಾಟಲ್ನ ನೀವು ಬಿಟ್ರೆ ಅಲ್ಲೇ ಇರುತ್ತೆ. ಇವಾಗ ಅದನ್ನ ಮೂವ್ ಮಾಡ್ಬೇಕಂದ್ರೆ ಆಚೆ ಕಡೆಯಿಂದ ನಾವು ಫೋರ್ಸ್ ಹಾಕ್ಬೇಕು. ಕರೆಕ್ಟ್? ಆ ಎಕ್ಸ್ಟರ್ನಲ್ ಫೋರ್ಸ್ ಇದೆ ನೋಡಿ, ಆ ಫೋರ್ಸ್ ಏನ್ ಮಾಡುತ್ತೆ? ಬಾಟಲ್ನ ಮೂವ್ ಮಾಡಿಸುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಎನರ್ಜಿ ಅಂತ ಕರಿತೀವಿ. ಸೊ ಎನರ್ಜಿ ಬೇಸಿಕಲಿ ಯಾವ ರೀತಿ ಡಿಫೈನ್ ಮಾಡ್ಬೋದು ನಾವು? ಸೊ ಎನರ್ಜಿ ಇಸ್ ದ ಕೆಪಾಸಿಟಿ ಟು ಡೂ ವರ್ಕ್. ಹಾಗೆ ಮತ್ತೆ ಇದನ್ನ ಮುಂದೆ ಹೋಗದಂಗೆ ಏನ್ ಬರುತ್ತೆ? ಎನರ್ಜಿ ಮತ್ತೆ ಡಿವೈಡ್ ಆಗುತ್ತೆ, ಕೈನೆಟಿಕ್ ಹಾಗೂ ಪೊಟೆನ್ಷಿಯಲ್ ಎನರ್ಜಿ. ಸೊ ಅಲ್ಲಿಗೆ ಹೋಗೋದು ಬೇಡ, ನಾವು ಇಷ್ಟ ತಿಳ್ಕೊಳ್ಳೋಣ ಏನು ಅಂದ್ರೆ ವಾಟ್ ಈಸ್ ಎನರ್ಜಿ. ಎನರ್ಜಿ ಇಸ್ ದ ಕೆಪಾಸಿಟಿ ಟು ಡೂ ವರ್ಕ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೇನಾಗ್ತಾ ಇದೆ? ಒಂದು ಫಾರ್ಮ್ ಅಲ್ಲಿ ಟ್ರ್ಯಾಕ್ಟರು ಫ್ಲೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಫಾರ್ಮ್ನ. ಕರೆಕ್ಟ್? ಸೊ ಈ ಟ್ರ್ಯಾಕ್ಟರ್ ಈಗ ಮೂವ್ ಆಗ್ಬೇಕಲ್ಲ ಮುಂದಕ್ಕೆ. ಯಾರು ಬಂದು ತಳ್ತಾ ಇದ್ದಾರೆ? ಇದನ್ನ ಯಾರು ತಳ್ತಾ ಇಲ್ಲ, ಬಟ್ ಅಲ್ಲಿ ಡ್ರೈವರ್ ಕೂತಿದ್ದಾನೆ, ಡ್ರೈವರ್ ಆಪರೇಟ್ ಮಾಡ್ತಾ ಇದ್ದಾನೆ, ಟ್ರ್ಯಾಕ್ಟರ್ ಮೂವ್ ಆಗ್ತಾ ಇದೆ. ಸೊ ಬೇಸಿಕಲಿ ಯಾವ ಸೋರ್ಸ್ ಆಫ್ ಎನರ್ಜಿ ಅಥವಾ ಯಾವ ಎನರ್ಜಿ ನಾವು ಇಲ್ಲಿ ಯೂಸ್ ಮಾಡ್ತಿದೀವಿ? ಇಲ್ಲಿ ಫ್ಯೂಲ್ ಎನರ್ಜಿನ ಯೂಸ್ ಮಾಡ್ತಿದೀವಿ. ಫ್ಯೂಲ್ನ ಯೂಸ್ ಮಾಡ್ಕೊಂಡು ಅದೇನ್ ಮಾಡ್ತಿದ್ವಿ? ಫ್ಯೂಲು ಮೋಟರ್ನ ಓಡಿಸುತ್ತೆ. ಮೋಟರ್ ಯಾವಾಗ ಓಡುತ್ತೋ ಟ್ರ್ಯಾಕ್ಟರ್ ಕೂಡ ಮೂವ್ ಆಗುತ್ತೆ. ಕರೆಕ್ಟ್? ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ನಾಯಿ ಒಂದು ಫ್ಯಾನಿನ ಮುಂದೆ ನಿಂತಿದೆ. ಆಯ್ತಾ? ಗಾಳಿ ಬರ್ತಾ ಇದೆ, ಹಾಯಾಗಿದೆ ನಾಯಿ. ಕರೆಕ್ಟ್? ಸೊ ಇಲ್ಲೇನಾಗ್ತಿದೆ? ಫ್ಯಾನಿನ ಒಳಗಡೆ ಎಲೆಕ್ಟ್ರಿಕಲ್ ಎನರ್ಜಿ ಬರ್ತಾ ಇದೆ, ಅದು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಆಗ್ತಾ ಇದೆ. ಯಾವಾಗ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೋ ಫ್ಯಾನಿನ ಬ್ಲೇಡ್ಗಳು ತಿರುಗಕ್ಕೆ ಸ್ಟಾರ್ಟ್ ಆಗ್ತವೆ. ಅದು ಯಾವಾಗ ತಿರುಗುತ್ತೋ ಗಾಳಿ ಬೀಸುತ್ತೆ. ಓಕೆ, ಇದು ಒಂಥರ ಎನರ್ಜಿ. ಇಲ್ಲಿ ನೋಡಿ, ಮೂರನೇದು ಏನಾಗ್ತಾ ಇದೆ? ಒಂದು ಫುಟ್ಬಾಲ್ ಪ್ಲೇಯರ್ ಒಂದು ಬಾಲ್ನ ಒದೀತಾ ಇದ್ದಾನೆ. ಅದೇ ರೀತಿ ಒಂದು ಕ್ರಿಕೆಟ್ ಪ್ಲೇಯರು ಅಷ್ಟೇ, ಕ್ಯಾಚ್ನ ಹಿಡಿಯೋದು ಅಥವಾ ಹೊಡೆಯೋದು, ಎಸೆಯೋದು, ಇವೆಲ್ಲ ಏನು? ಇದು ಕೂಡ ಒಂದು ಎನರ್ಜಿ ನಾವು ಹಾಕ್ತಿದೀವಿ. ನೋಡಿ, ಬಾಲ್ ಎಸಿಬೇಕು ಅಥವಾ ಹಿಡಿಬೇಕಂದ್ರೆ ಒಂದು ಎನರ್ಜಿನ ನಾವು ಅಪ್ಲೈ ಮಾಡಬೇಕು. ಕರೆಕ್ಟ್? ಬಾಲಿನ ಮೇಲೆ ಅಥವಾ ಬ್ಯಾಟಿನ ಮೇಲೆ. ಆ ಎನರ್ಜಿ ನಮಗೆ ಎಲ್ಲಿಂದ ಬರ್ತಾ ಇದೆ? ನಮ್ಮ ಸೆಲ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗೋ ಎನರ್ಜಿ ಅದು. ಸೊ ಸೆಲ್ಸ್ಗೆ ಎನರ್ಜಿ ಎಲ್ಲಿಂದ ಬರ್ತಾ ಇದೆ? ನಾವು ತಿನ್ನೋ ಆಹಾರದಿಂದ ಬರ್ತಾ ಇದೆ. ಅರ್ಥ ಆಯ್ತಾ ಎನರ್ಜಿ ಅಂದ್ರೆ ಏನು ಅಂತ? ತುಂಬಾ ಸಿಂಪಲ್. ಎನರ್ಜಿ ಅಂದ್ರೆ ಕೆಪಾಸಿಟಿ ಟು ಡೂ ವರ್ಕ್. ಸೊ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದೀವಿ. ಆಲ್ ರೈಟ್, ಓಕೆ, ಮುಂದಕ್ಕೆ ನೋಡೋಣ. ನೆಕ್ಸ್ಟ್ ಏನಿದೆ? ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಮೊದಲನೇ ಪಾಯಿಂಟ್ ಏನ್ ನೋಡಿದ್ವಿ? ಎನರ್ಜಿ ಇಸ್ ಕೆಪಾಸಿಟಿ ಟು ಡೂ ವರ್ಕ್. ಎರಡನೇ ಪಾಯಿಂಟ್ ಏನ್ ನೋಡ್ತಿದ್ವಿ? ಎನರ್ಜಿಯಲ್ಲಿ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ನೋಡಿ, ಒಂದು ಕ್ಯಾಂಡಲ್ ಇದೆ. ಕ್ಯಾಂಡಲ್ ಇಂದ ನಮ್ಗೆ ಏನ್ ಬರ್ತಾ ಇದೆ? ಇವಾಗ ಬೆಳಕು ಬರ್ತಾ ಇದೆ. ಕರೆಕ್ಟ್? ಕ್ಯಾಂಡಲ್ ಆನ್ ಆಗಿದೆ, ಇವಾಗ ಹಚ್ಚಿದೀವಿ ಕ್ಯಾಂಡಲ್ನ. ಸೊ ಯಾವಾಗ ನಾವು ಕ್ಯಾಂಡಲ್ನ ಹಚ್ತೀವೋ ಅದರಿಂದ ಏನಾಗುತ್ತೆ? ನಮಗೆ ಬೆಳಕು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೂ ಸ್ವಲ್ಪ ಹೀಟ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಕರೆಕ್ಟಾ? ಸೊ ಇಲ್ಲೇನಾಗ್ತಿದೆ ನೋಡಿ, ಇವಾಗ ಇನ್ ಅ ಕ್ಯಾಂಡಲ್ ಕೆಮಿಕಲ್ ಎನರ್ಜಿ ಇನ್ ದ ವ್ಯಾಕ್ಸ್. ಸೊ ಕ್ಯಾಂಡಲ್ನ ಯಾವ ರೀತಿ ಮಾಡಿರ್ತಾರೆ? ಅದು ಬತ್ತಿ, ಮುಂಬತ್ತಿ. ಓಕೆ, ಸೊ ಆ ಬತ್ತಿ ವ್ಯಾಕ್ಸಿನ ಒಳಗೆ ಹಾಕಿರ್ತಾರೆ. ಬಟ್ ವ್ಯಾಕ್ಸ್ ಅಲ್ಲೇನಿದೆ ನೋಡಿ, ಕೆಮಿಕಲ್ ಎನರ್ಜಿ ಇನ್ ದ ವ್ಯಾಕ್ಸ್ ಇಸ್ ಕನ್ವರ್ಟೆಡ್ ಟು ಹೀಟ್ ಅಂಡ್ ಲೈಟ್ ಎನರ್ಜಿ. ಹೇಳಿದ್ನಲ್ವಾ ನಾನು, ಅಲಾಂಗ್ ವಿತ್ ದ ಪ್ರಾಡಕ್ಟ್ಸ್. ಸೊ ಇವಾಗ ನಾವು ಬೆಂಕಿನ ಹಚ್ಚಿದ ತಕ್ಷಣ ಪೇಪರ್ ಗೀಪರ್ ಇದ್ರೆ ಏನಾಗುತ್ತೆ ಹೇಳಿ? ಒಂದೇ ನಿಮಿಷಕ್ಕೆ ಸುಟ್ಟೋಗ್ಬಿಡುತ್ತೆ. ಕರೆಕ್ಟ್? ಒಂದ್ ನಿಮಿಷಕ್ಕಿಂತ ಕೆಳಗೆ ಸುಟ್ಟೋಗುತ್ತೆ. ಬಟ್ ಆದ್ರೆ ಕ್ಯಾಂಡಲ್ ವ್ಯಾಕ್ಸ್ ಇಂದ ಮಾಡಿದಾರಲ್ವಾ, ವ್ಯಾಕ್ಸ್ ಅಲ್ಲಿ ಏನಾಗ್ತಿದೆ? ಬೇರೆ ಬೇರೆ ಕೆಮಿಕಲ್ಸ್ ನ ಯೂಸ್ ಮಾಡಿದ್ದಾರೆ. ಆ ಕೆಮಿಕಲ್ ಎನರ್ಜಿ ನಮ್ಗೆ ಏನ್ ಕೊಡ್ತಾ ಇದೆ? ಬೆಳಕು ಹಾಗೂ ಹೀಟ್ ನ ಕೊಡ್ತಾ ಇದೆ. ಓಕೆ, ಸೊ ಇಲ್ಲೇನಾಗ್ತಾ ಇದೆ? ಒಂದು ಫಾರ್ಮ್ ಆಫ್ ಎನರ್ಜಿ ಅಂದ್ರೆ ಕೆಮಿಕಲ್ ಎನರ್ಜಿಯಿಂದ ನಮ್ಗೆ ಏನ್ ಸಿಗ್ತಾ ಇದೆ? ಹೀಟ್ ಎನರ್ಜಿ ಹಾಗೂ ಲೈಟ್ ಎನರ್ಜಿ ಸಿಗ್ತಾ ಇದೆ. ಅದೇ ಇಲ್ಲಿ ಸ್ಪೆಸಿಫೈ ಮಾಡಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಕರೆಕ್ಟ್? ವ್ಯಾಕ್ಸ್ ಹಾಗೂ ಕೆಮಿಕಲ್ ಎನರ್ಜಿ ಏನಾಗ್ತಾ ಇದೆ? ಇವಾಗ ಹೀಟ್ ಮತ್ತೆ ಲೈಟ್ ಎನರ್ಜಿ ನಮಗೆ ಕೊಡ್ತಾ ಇದೆ. ಆಲ್ ರೈಟ್, ಸೊ ಇಲ್ಲಿ ಒಂದು ಚಿಕ್ಕ ಪ್ರಶ್ನೆ ಬರುತ್ತೆ. ಏನಪ್ಪ ಪ್ರಶ್ನೆ ಅಂದ್ರೆ, ಕ್ಯಾನ್ ವಿ ಗೆಟ್ ಬ್ಯಾಕ್ ದ ಕೆಮಿಕಲ್ ಎನರ್ಜಿ ಆಫ್ ದ ವ್ಯಾಕ್ಸ್ ಫ್ರಮ್ ದ ಹೀಟ್ ಅಂಡ್ ಲೈಟ್ ಎನರ್ಜಿ? ಸೊ ಇಲ್ಲಿ ನೋಡಿ, ವ್ಯಾಕ್ಸ್ ಇಂದ ಹೀಟ್ ಲೈಟ್ ಬರ್ತಾ ಇದೆ. ಇವಾಗ ನಾವು ಉಲ್ಟಾ ಮಾಡಕ್ ನೋಡೋಣ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಹೀಟು ಮತ್ತೆ ಲೈಟ್ ನಾನು ನಿಮ್ಗೆ ಕೊಡ್ತೀನಿ, ನೀವು ವ್ಯಾಕ್ಸ್ ನ ವಾಪಸ್ ತರ್ಸಕ್ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ. ಇದು ಸಾಧ್ಯನಾ? ಬೇಸಿಕಲಿ ಇದು ಸಾಧ್ಯ ಇಲ್ಲ.
ಓಕೆ, ಸೊ ಅದಕ್ಕೆ ಇಲ್ಲಿ ಪಾಯಿಂಟ್ ಏನಿದೆ, ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಸೊ ಇದು ತರಿಸೋದು ತುಂಬ ಕಷ್ಟ ಆಗುತ್ತೆ ಇಲ್ಲಿ. ಓಕೆ, ಈ ಎಕ್ಸಾಂಪಲಲ್ಲಿ ಹೀಟ್ ಮತ್ತು ಲೈಟ್ ಎನರ್ಜಿನ ಕೊಟ್ಟರೆ ವ್ಯಾಕ್ಸ್ನ ತರಿಸೋದು ತುಂಬ ಕಷ್ಟ ಅಥವಾ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಆಲ್ ರೈಟ್, ಓಕೆ. ಸೊ ಇಲ್ಲಿ ನೀವು ನೋಡಿದ್ರೆ 2 ಇಮೇಜ್ಗಳಿದ್ದಾವೆ, ಬೆಂಕಿ ಹತ್ತಿದ್ದಾವೆ. ಓಕೆ, ಸೊ ಇದನ್ನೇ ನೀವು ಗಮನಿಸಿದ್ರೆ ಏನು ಅರ್ಥ ಆಗುತ್ತೆ ನಮ್ಗೆ ಇದರಿಂದ ಅಂದರೆ, ಇಲ್ಲಿ ಕಡಿಮೆ ಫ್ಯೂಲ್ ಕನ್ಸ್ಯೂಮ್ ಆಗ್ತಾ ಇದೆ, ಆದರೆ ಈ ಫ್ಯೂಲಿಂದ ನಾವು ಜಾಸ್ತಿ ಅಡುಗೆ, ಹ್ಯೂಜ್ ಕ್ವಾಂಟಿಟಿಯಲ್ಲಿ ಅಡುಗೆ ಅಥವಾ ಚೆನ್ನಾಗಿರೋ ಅಡುಗೆನ ಮಾಡ್ಬೋದು. ಯಾವ ಫ್ಯೂಲಿಂದ? ಈ ಫ್ಯೂಲಿಂದ. ಇಲ್ಲೂ ಮಾಡ್ಬೋದು ಅಡುಗೆನ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಹಳೆ ಕಾಲದಲ್ಲೆಲ್ಲ ಸೌದೆಯಿಂದನೇ ಅಡುಗೆಗಳನ್ನ ಮಾಡ್ತಾಯಿದ್ರು. ಆದರೆ ಎಷ್ಟು ಸೌದೆ ಬೇಕು ನಿಮಗೆ? ಜಾಸ್ತಿ ಜನಕ್ಕೆ ಅಡುಗೆ ಮಾಡಬೇಕಂದ್ರೆ ಜಾಸ್ತಿ ಸೌದೆ ತರಬೇಕು, ಕರೆಕ್ಟ್? ಸೊ ಇಲ್ಲೇನಾಗ್ತಾ ಇದೆ, ಕಡಿಮೆ ಫ್ಯೂಲು ಜಾಸ್ತಿ ಔಟ್ಪುಟ್ ಇದೆ, ಇಲ್ಲಿ ಜಾಸ್ತಿ ಫ್ಯೂಲು ಜಾಸ್ತಿ ಔಟ್ಪುಟ್ ಆಗುತ್ತೆ. ಓಕೆ, ಬಟ್ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಏನು? ಕುಡ್ ಡೂ ಅ ಲಾರ್ಜ್ ಅಮೌಂಟ್ ಆಫ್ ವರ್ಕ್. ಓಕೆ, ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಪರ್ ಯೂನಿಟ್ ವಾಲ್ಯೂಮ್ ಆರ್ ಮಾಸ್. ಸೊ ಕಂಪೇರ್ ಮಾಡಿದಾಗ ದಿಸ್ ಇಸ್ ದ ಗುಡ್ ಸೋರ್ಸ್ ಆಫ್ ಎನರ್ಜಿ. ಮತ್ತೆ ಇದೇ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳಕ್ಕಾಗಲ್ಲ. ಇವಾಗ ನೀವು ಕಾಡಿಗೆ ಹೋದ್ರೆ ಅಕಸ್ಮಾತ್ ಕಾಡಲ್ಲಿ LPG ಸಿಲಿಂಡರ್ಗಳು ಸಿಗ್ತಾವ? ಸಿಗಲ್ಲ. ಅಲ್ಲಿ ಗುಡ್ ಸೋರ್ಸ್ ಆಫ್ ಎನರ್ಜಿ ಏನಾಗುತ್ತೆ? ವುಡ್ ಜಾಸ್ತಿ ಇದಾವಲ್ಲಿ. ಸೊ ಅಲ್ಲಿ ವುಡ್ ಬಂದ್ಬಿಟ್ಟು ಒಂದು ಗುಡ್ ಸೋರ್ಸ್ ಆಫ್ ಎನರ್ಜಿ ಸಿಗುತ್ತೆ. ಸೊ ಈ ಗುಡ್ ಸೋರ್ಸ್ ಆಫ್ ಎನರ್ಜಿ ಅನ್ನೋ ಡೆಫಿನೇಷನ್ನು ನಾವು ಎಲ್ಲಿದ್ದೀವಿ, ಯಾವ ಸಿಚುವೇಶನ್ ಅಲ್ಲಿ ಇದೀವಿ ಅನ್ನೋ ತುಂಬ ಮ್ಯಾಟರ್ ಆಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ನೋಡಿ, ಅದೇ ಇದೆ, ಬಿ ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಸೊ ಸಿಟಿಯಲ್ಲಿ ಇರಬೇಕಾದ್ರೆ ಯಾವ್ದು ತುಂಬ ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್? ಆಬ್ವಿಯಸ್ಲಿ LPG. ಇವಾಗ ಸಿಟಿಯಿಂದ ನೀವು ಕಾಡಿಗೆ ಹೋಗಿ ಕಾಡಿಂದ ವುಡ್ನ ಕಟ್ ಮಾಡ್ಕೊಂಡು ಅಲ್ಲಿಂದ ಮತ್ತೆ ತೊಗೊಂಬಂದು ಮತ್ತೆ ಯೂಸ್ ಮಾಡೋದು ಸ್ವಲ್ಪ ಜಾಸ್ತಿ ವರ್ಕ್ ಆಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಅದೇ ಹೇಳ್ತಾ ಇರೋದು, ಬಿ ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಅದೇ ನೀವು ಕಾಡಲ್ಲಿದ್ದರೆ ಮತ್ತೆ ಸಿಟಿಗೆ ಬಂದು LPGನ ತೊಗೊಂಡೋಗಿ ಮತ್ತೆ ವಾಪಸ್ ಹೋಗಿ ಮತ್ತೆ ಕುಕ್ ಮಾಡೋದು ಜಾಸ್ತಿ ಇದು ಆಗುತ್ತೆ. ಸೊ ಕಾಡಲ್ಲಿದ್ದರೆ ಇದು ತುಂಬ ಗುಡ್ ಸೋರ್ಸ್ ಆಫ್ ಎನರ್ಜಿ ಆಗುತ್ತೆ, ಅದೇ ಸಿಟಿಯಲ್ಲಿದ್ದರೆ ದಿಸ್ ವಿಲ್ ಬಿ ದ ಗುಡ್ ಸೋರ್ಸ್ ಆಫ್ ಎನರ್ಜಿ. ಹಾಗೆ ಇಲ್ಲಿ ನೀವು ಪೊಲ್ಯೂಷನ್ ಕೂಡ ನೋಡಿ, ಇದರಿಂದ ಆಗ್ತಿರೋ ಪೊಲ್ಯೂಷನ್ ತುಂಬ ಕಡಿಮೆ ಇದೆ, ಬಟ್ ಇದನ್ನು ಉರಿಸಿದಾಗ ಹೊಗೆ ಎಲ್ಲ ಬರುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಆ ಪಾಯಿಂಟ್ ಕೂಡ ಕನ್ಸಿಡರ್ ಮಾಡಿ. ಥರ್ಡ್ ಒನ್ ನೋಡಿ, ಬಿ ಈಸಿಲಿ ಆಕ್ಸೆಸಿಬಲ್. ಮತ್ತೆ ಅದೇ ಸಿಟಿಯಲ್ಲಿ ನಿಮ್ಗೆ ವುಡ್ ಸಿಗಲ್ಲ, ಸೊ ವಿಚ್ ಇಸ್ ದ ಬೆಸ್ಟ್ ಸೋರ್ಸ್ ಆಫ್ ಎನರ್ಜಿ? LPG. ಕಾಡಲ್ಲಿ ನಿಮ್ಗೆ LPG ಸಿಗಲ್ಲ, ಸೊ ವಿಚ್ ಇಸ್ ದ ಗುಡ್ ಸೋರ್ಸ್ ಆಫ್ ಎನರ್ಜಿ? ವುಡ್. ಬಿಕಾಸ್ ಇನ್ ಸಿಟಿ ದಿಸ್ ಇಸ್ ವೆರಿ ಈಸಿಲಿ ಆಕ್ಸೆಸಿಬಲ್, ಅದೇ ರೀತಿ ಕಾಡಲ್ಲಿ ವುಡ್ ಇಸ್ ವೆರಿ ಈಸಿಲಿ ಆಕ್ಸೆಸಿಬಲ್. ಲಾಸ್ಟ್ ಅಂಡ್ ಫೋರ್ತ್ ಪಾಯಿಂಟ್ ನೋಡಿ, ಬಿ ಎಕನಾಮಿಕಲ್. ಎಕನಾಮಿಕಲ್ ಅಂದ್ರೆ ಏನು? ಚೀಪ್. ಓಕೆ, ಸೊ ಇಲ್ಲಿ ನೀವು ಕಂಪೇರ್ ಮಾಡಿದಾಗ ಯಾವ್ದು ತುಂಬ ಎಕನಾಮಿಕಲ್ ಆಗಿದೆ? ಆಬ್ವಿಯಸ್ಲಿ ಇದೆ. ಸೊ ವುಡ್ಡು ಚೀಪೇ, ಬಟ್ ಇದು ಎಷ್ಟು ವುಡ್ ಬೇಕಾಗುತ್ತೆ? ಒಂದು ತಿಂಗಳಿಗೆ ನೀವು ಓಡಿಸ್ಬೇಕಂದ್ರೆ ತುಂಬ ಜಾಸ್ತಿ ವುಡ್ ಬೇಕಾಗುತ್ತೆ. ಸೊ ಪ್ರತಿ ಸತಿ ವುಡ್ಗೆ ದುಡ್ಡು ಕೊಟ್ಟು ತೊಗೊಂಬರ್ತಾ ಇದ್ರೆ ನಮ್ಗದು ಎಕನಾಮಿಕಲ್ ಆಗೋದಿಲ್ಲ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಎಕನಾಮಿಕಲ್ಗೆ ಯಾವುದು ಅಂದರೆ ವಿಂಡ್ ಎನರ್ಜಿ ಹಾಗೂ ಸೋಲಾರ್ ಎನರ್ಜಿ. ಸೊ ಇವೆರಡಕ್ಕೆ ನಾವು ದುಡ್ಡು ಕಟ್ಟೋದೇ ಬೇಡ, ಯಾಕಂದರೆ ವಿಂಡ್ ಆಲ್ರೆಡಿ ನೇಚರಲ್ಲಿ ಇದೆ. ಅದೇ ರೀತಿ ಸೋಲಾರ್, ಸನ್ ಯಾವಾಗಲೂ ಬಂದೇ ಬರ್ತಾರೆ ಬೆಳಿಗ್ಗೆ, ಕರೆಕ್ಟ್? ಅವೆರಡು ಎನರ್ಜಿನ ಯೂಸ್ ಮಾಡಿಕೊಂಡು ನಾವು ತುಂಬ ನೋಡಿ, ಇದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು, ಇದರಿಂದ ನಾವು ಎಲೆಕ್ಟ್ರಿಸಿಟಿನೂ ಜನರೇಟ್ ಮಾಡ್ಬೋದು ಹಾಗೂ ಕುಕ್ ಕೂಡ ಮಾಡ್ಬೋದು ಸೋಲಾರ್ ಕುಕ್ಕರ್ಸ್ಗಳಿಂದ ಎಲ್ಲ. ಓಕೆ, ಸೊ ಗುಡ್ ಸೋರ್ಸ್ ಆಫ್ ಎನರ್ಜಿಯಲ್ಲಿ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ. ಯಾವುದೆಲ್ಲ ಅದು? ಮೊದಲನೇದು, ಕುಡ್ ಡು ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಪರ್ ಯೂನಿಟ್ ವಾಲ್ಯೂಮ್ ಆರ್ ಮಾಸ್. ಎರಡನೇದು, ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಮೂರನೇದು, ಬಿ ಈಸಿಲಿ ಆಕ್ಸೆಸಿಬಲ್. ನಾಲ್ಕನೇದು, ಎಕನಾಮಿಕಲ್. ಆಲ್ ರೈಟ್, ಓಕೆ, ಮುಂದಕ್ಕೆ ಹೋಗೋಣ. ನೆಕ್ಸ್ಟು ಎನರ್ಜಿಯಲ್ಲಿ ಮತ್ತೆ ಇವಾಗ 2 ಟೈಪ್ಸ್ ಇದ್ದಾವೆ. ಅವೆರಡು ಟೈಪ್ಗಳೇನು? ಒಂದು ರೆನ್ಯೂವೇಬಲ್ ಎನರ್ಜಿ, ಇನ್ನೊಂದು ನಾನ್ ರೆನ್ಯೂವೇಬಲ್ ಎನರ್ಜಿ. ಸೊ ರೆನ್ಯೂವೇಬಲ್ ಎನರ್ಜಿ ಅಂದರೆ ಏನು ನೋಡೋಣ. ರೆನ್ಯೂವೇಬಲ್ ಎನರ್ಜಿ ಸೋರ್ಸಸ್ ವಿಚ್ ಕ್ಯಾನ್ ಬಿ ರೀಜನರೇಟೆಡ್, ಅಂದರೆ ಮತ್ತೆ ಅದನ್ನು ನಾವು ಹುಟ್ಟಾಕ್ಬೋದು. ಯಾವುದನ್ನ? ಅದಕ್ಕೆ ಏನಂತ ಕರಿತೀವಿ ನಾವು? ರೆನ್ಯೂವೇಬಲ್ ಎನರ್ಜಿ ಸೋರ್ಸ್ ಅಂತ ಕರಿತೀವಿ. ಎನರ್ಜಿ ಸೋರ್ಸಸ್ ವಿಚ್ ಕ್ಯಾನ್ ಬಿ ರೀಜನರೇಟೆಡ್, ಇಟ್ ವಿಲ್ ನಾಟ್ ಗೆಟ್ ಎಕ್ಸಾಸ್ಟೆಡ್, ಅಂದರೆ ಅದು ಖಾಲಿ ಆಗೋದಿಲ್ಲ. ಯಾವುದೆಲ್ಲ ಎನರ್ಜಿ ಅದು? ಫಾರ್ ಎಕ್ಸಾಂಪಲ್ ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ, ವೇವ್ ಎನರ್ಜಿ. ಇದನ್ನು ನಾವು ಸಿಯಲ್ಲಿ ನೋಡ್ಬೋದು. ಇದು ಅಟ್ಮಾಸ್ಫಿಯರ್ ಸೋಲಾರ್, ಇದು ಕೂಡ ಅಟ್ಮಾಸ್ಫಿಯರ್ ವಿಂಡ್ ಎನರ್ಜಿ. ಸೊ ವಿಂಡು, ಸನ್ನು ಮತ್ತು ವೇವ್ ಇದು ಯಾವತ್ತೂ ಖಾಲಿ ಆಗೋದಿಲ್ಲ. ಒಂದ್ಸತಿ ವೇವ್ ಬಂದು ಹೋದರೆ ಮತ್ತೆ ಇನ್ನೊಂದು ವೇವ್ ಬರುತ್ತೆ. ಬೆಳಿಗ್ಗೆ ಆದರೆ ಮತ್ತೆ ನಾಳೆ ಬೆಳಿಗ್ಗೆ ಆಗುತ್ತೆ. ವಿಂಡು ಬೀಸ್ತಾ ಇದ್ರೆ ಮತ್ತೆ ಸ್ವಲ್ಪ ಹೊತ್ತು, ಇವಾಗ ಬೀಸ್ತಾ ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಬೀಸುತ್ತೆ ಅಲ್ವಾ? ಸೊ ಇದು ರೆನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ, ಅಂದರೆ ಇದು ಖಾಲಿ ಆಗೋದಿಲ್ಲ. ಹಾಗಾದರೆ ನಾನ್ ರೆನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂದರೆ ಏನು ನೋಡಿ. ಎನರ್ಜಿ ಸೋರ್ಸಸ್ ವಿಚ್ ಆರ್ ಲಿಮಿಟೆಡ್ ಇನ್ ಸಪ್ಲೈ ಕ್ಯಾನ್ ಗೆಟ್ ಎಕ್ಸಾಸ್ಟೆಡ್, ಅಂದರೆ ತುಂಬ ಕಡಿಮೆ ಇದೆ ಅದು ಸಪ್ಲೈ, ಮತ್ತೆ ಇದೇನಾಗುತ್ತೆ? ಖಾಲಿ ಆಗೋಗುತ್ತೆ ಬೇಗ. ಯಾವ ಎನರ್ಜಿ ಸೋರ್ಸಸ್ಗಳು ಖಾಲಿ ಆಗ್ತಾವೋ ಅದಕ್ಕೆ ನಾವು ನಾನ್ ರೆನ್ಯೂವೇಬಲ್ ಅಂತೀವಿ. ಯಾವುದು ಖಾಲಿ ಆಗೋದಿಲ್ವೋ ಅದಕ್ಕೆ ನಾವು ರೆನ್ಯೂವೇಬಲ್ ಎನರ್ಜಿ ಸೋರ್ಸ್ ಅಂತ ಕರಿತೀವಿ. ಓಕೆ, ಇದಕ್ಕೆ ಎಕ್ಸಾಂಪಲ್ ನೋಡ್ಬೇಕಂದ್ರೆ ಎಕ್ಸಾಂಪಲ್ಸ್ ಫಾಸಿಲ್ ಫ್ಯೂಲ್ಸ್, ಅದರಲ್ಲಿ ಯಾವುದು? ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಅದರ ಜೊತೆಗೆ ನ್ಯೂಕ್ಲಿಯರ್ ಎನರ್ಜಿ. ಈ ಎನರ್ಜಿಗಳೆಲ್ಲ ನಮ್ಮ ಹತ್ರ ಇದಾವೆ, ಆದರೆ ತುಂಬ ಕಡಿಮೆ ಇದೆ. ಮತ್ತೆ ನಮ್ಗೆ ಏನು ಗೊತ್ತಿದೆ? ಇದು ಒಂದಲ್ಲ ಒಂದಿನ ಖಾಲಿ ಆಗೋಗುತ್ತೆ, ಎಕ್ಸಾಸ್ಟ್ ಆಗೋಗುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು? ನಾನ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ. ವೆರಾಸ್ ವಿಂಡ್, ಸೋಲಾರ್ ಆ್ಯಂಡ್ ವೇವ್ ಇದು ಖಾಲಿ ಆಗೋದಿಲ್ಲ. ಒಂದಿನ ಇಲ್ಲ, ಅಥವಾ ಇಲ್ಲ ಅಂದ್ರೂ ಏನಾಗುತ್ತೆ, ನಾಳೆ ಅಥವಾ ಸ್ವಲ್ಪ ಹೊತ್ತು ಆದ್ಮೇಲೆ ಆದ್ರೂ ಬಂದೇ ಬರುತ್ತೆ. ಅಂದರೆ ಇದು ಖಾಲಿ ಆಗೋದಿಲ್ಲ, ಅದು ರೆನ್ಯೂವೇಬಲ್ ಸೋರ್ಸಸ್ ಆಫ್ ಎನರ್ಜಿ. ಸೊ ಇಲ್ಲಿಗೆ ನಾವು ಯಾವ ಟಾಪಿಕ್ನ ಮುಗಿಸಿದೀವಿ? ಎನರ್ಜಿ ಸೋರ್ಸಸ್ ಇನ್ ಅ ಟಾಪಿಕ್. ಎನರ್ಜಿ ಅಂದ್ರೆ ಏನು? ಟೈಪ್ಸ್ ಆಫ್ ಎನರ್ಜಿ,
ಮತ್ತು ಗುಡ್ ಸೋರ್ಸಸ್ ಆಫ್ ಎನರ್ಜಿ ಅಂದರೆ ಏನು ಅಂತ ಈ ಟಾಪಿಕ್ನ ಮುಗಿಸಿದ್ದೀವಿ. ಇವಾಗ ಮುಂದಿನ ಟಾಪಿಕ್ಗೆ ಹೋಗಬೇಕಂದ್ರೆ ಸೊ ಇದಾಗೋಗಿದೆ. ನೆಕ್ಸ್ಟ್ ಟಾಪಿಕ್ ನೋಡಿ ಯಾವುದು ಅಂತ, ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ಸೊ ಈ ಟಾಪಿಕಲ್ಲಿ ಮತ್ತೆ ಹಲವಾರು ಸಬ್ ಟಾಪಿಕ್ಗಳಿದ್ದಾವೆ. ಯಾವುದೆಲ್ಲ ಸಬ್ ಟಾಪಿಕ್ಗಳಿದ್ದಾವೆ? ಫಾಸಿಲ್ ಫ್ಯೂಲ್ಸ್, ಥರ್ಮಲ್ ಪ್ಲಾಂಟ್ಸ್, ಹೈಡ್ರೋ ಪವರ್ ಪ್ಲಾಂಟ್, ಬಯೋಮಾಸ್ ಹಾಗೂ ವಿಂಡ್ ಎನರ್ಜಿ. ಇದ್ರೆಲ್ಲಾದ್ರ ಬಗ್ಗೆನೂ ಓದ್ಕೊಳ್ಳೋಣ, ನೋಡೋಣ ಬನ್ನಿ. ಮೊದಲನೇದಾಗಿ ಏನು ನೋಡೋಣ? ಸೊ ಮೊದಲನೇ ಟಾಪಿಕ್ ಯಾವುದು? ಫಾಸಿಲ್ ಫ್ಯೂಲ್ಸ್. ಸೊ ಇಲ್ಲಿ ಒಂದು ಪೈ ಚಾರ್ಟ್ ತೋರಿಸ್ತಾ ಇದೀವಿ. ಇಲ್ಲಿ ನೋಡಿ, ಪೈ ಚಾರ್ಟ್ ಅಲ್ಲಿ ಏನಿದೆ? ಪೈ ಚಾರ್ಟ್ ಶೋಯಿಂಗ್ ದ ಮೇಜರ್ ಸೋರ್ಸಸ್ ಆಫ್ ಎನರ್ಜಿ ಫಾರ್ ಆರ್ ರಿಕ್ವೈರ್ಮೆಂಟ್ಸ್ ಇನ್ ಇಂಡಿಯಾ. ಸೊ ನಮ್ಮ ದಿನನಿತ್ಯದ ಜೀವನದಲ್ಲಿ ಎನರ್ಜಿನ ನಾವು ತುಂಬ ಯೂಸ್ ಮಾಡ್ತೀವಿ, ಕರೆಕ್ಟ್? ನಿಮ್ಗೆ ಎನರ್ಜಿ ಅಂದ್ರೆ ಏನಂತ ಗೊತ್ತಿದೆ ಅಲ್ವಾ? ಆ ಎನರ್ಜಿನ ನಾವು ಕ್ಲಾಸಿಫೈ ಮಾಡಿದ್ದೀವಿ ಬೇರೆ ಬೇರೆ ರೀತಿಯಲ್ಲಿ. ಈ ಕ್ಲಾಸಿಫೈ ಮಾಡಿರೋ ರೀತಿಯಲ್ಲಿ ಫಾಸಿಲ್ ಫ್ಯೂಲ್ಸ್ ಎಲ್ಲೆಲ್ಲ ಬರುತ್ತೆ ನೋಡೋಣ. ಸೊ ಮೊದಲನೇದು ಯಾವ್ದು ಬರ್ತಾ ಇದೆ? ರೆಡ್ ಕಲರ್ ಪೋರ್ಷನ್ ತುಂಬ ಮೇಜರ್ ಆಗಿ ಬರ್ತಾ ಇದೆ, ಕರೆಕ್ಟ್? ಸೊ ರೆಡ್ ಕಲರ್ ಪೋರ್ಷನ್ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ? ರೆಡ್ ಕಲರ್ ಪೋರ್ಷನ್ ಕೋಲ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಕೋಲ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಕೋಲ್ನ ನಾವು ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದರಿಂದ ನಾವೇನು ಮಾಡ್ಬೋದು? ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು, ಕರೆಕ್ಟ್? ಹಾಗೂ ಬೇರೆ ಬೇರೆ ಇಂಡಸ್ಟ್ರೀಸ್ ಎಲ್ಲ ನಾವು ಕೋಲ್ನ ಯೂಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಏನಿದೆ? ಗ್ರೀನ್ ಇದೆ. ಗ್ರೀನಿಗೆ ನಾವು ಏನಂತ ರೆಪ್ರೆಸೆಂಟ್ ಮಾಡ್ತಾ ಇದೀವಿ? ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಸೊ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಯಾವ್ದಕ್ಕೆ ಯೂಸ್ ಆಗುತ್ತೆ? ಮತ್ತೆ ಆಟೋಮೊಬೈಲ್ಸ್ ಅಲ್ಲಿ. ಸೊ ಆಟೋಮೊಬೈಲ್ಸ್ ಮುಂದೆ ಹೋಗೋದಕ್ಕೆ, ಅಂದ್ರೆ ಗೂಡ್ಸ್ನ ಕ್ಯಾರಿ ಮಾಡೋದಕ್ಕೆ, ಏರೋಪ್ಲೇನ್ ಇರ್ಬೋದು, ಟ್ರೈನ್ ಇರ್ಬೋದು, ಶಿಪ್ ಇರ್ಬೋದು, ಗಾಡಿಗಳಿರ್ಬೋದು ಅಲ್ವಾ? ಸೊ ಇವಾಗೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ. ಅದು ತುಂಬ ಹೊಸ ಡಿಸ್ಕವರಿ ಆಗಿದೆ. ಬಟ್ ಅದಕ್ಕಿಂತ ಮುಂಚೆ ಎಲ್ಲ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಮೇಲೆ ನಾವು ಫುಲ್ಲಿ ಡಿಪೆಂಡ್ ಆಗಿದ್ವಿ. ಅವಾಗಿನ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಕರೆಕ್ಟ್? ಅಂದರೆ ಎಲೆಕ್ಟ್ರಿಕ್ ಮೋಟಾರ್ಸ್ ಎಲ್ಲ ಇರಲಿಲ್ಲ. ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಏನಿದೆ? ಥರ್ಡ್ ಒನ್ ಬಂದ್ಬಿಟ್ಟು ಹೈಡ್ರೋ ಎಲೆಕ್ಟ್ರಿಕ್ ಪವರ್ಸ್ ಇದೆ. ಸೊ ಇದರಿಂದ ಕೂಡ ನಾವು ಏನು ಯೂಸ್ ಮಾಡ್ತೀವಿ? ಆ ವಾಟರ್ನ ತಗೊಂಡು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಒನ್ ನೋಡಿ ಏನಿದೆ? ನೆಕ್ಸ್ಟ್ ಒನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಹಾಗೂ ಲಾಸ್ಟ್ ಒನ್ ಬಂದ್ಬಿಟ್ಟು ವಿಂಡ್ ಎನರ್ಜಿ ಇದೆ. ಸೊ ಇದರಿಂದ ಇದು ಕೂಡ ನಮ್ಮ ಮೇನ್ ಸೋರ್ಸಸ್ ಆಫ್ ಎನರ್ಜಿ. ಇವಾಗ ಈ 5 ಸೋರ್ಸಸ್ ಆಫ್ ಎನರ್ಜಿಯಲ್ಲಿ ನಾವು ಗಮನ ಕೊಟ್ಟು ನೋಡಿದ್ರೆ ರೆಡ್ ಮತ್ತೆ ಗ್ರೀನ್, ಸೊ ಈ ಪೋರ್ಷನ್ ಇದೆ ನೋಡಿ, ಜಾಸ್ತಿ ಪಾರ್ಟ್ನ ಆಕ್ಯುಪೈ ಮಾಡ್ತಾ ಇದೆ. ಯಾವುದ್ರಲ್ಲಿ? ಚಾರ್ಟ್ ಅಲ್ಲಿ. ಸೊ ಇವೆರಡು ಏನು? ಇವೆರಡು ಬಂದ್ಬಿಟ್ಟು ಏನು? ಇದು ನಮ್ಮ ಫಾಸಿಲ್ ಫ್ಯೂಲ್ಸ್ಗಳು. ಸೊ ಫಾಸಿಲ್ ಫ್ಯೂಲ್ಸ್ ಅಂದ್ರೆ ಏನು? ಈ ಫ್ಯೂಲ್ಗಳು ಬರೀ ಒಂದಿನ, 1 ವರ್ಷ, 10 ವರ್ಷದಲ್ಲಿ ಕ್ರಿಯೇಟ್ ಆಗಿರೋದಲ್ಲ, ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಂಡಿದೆ ಫಾಸಿಲ್ ಫ್ಯೂಲ್ಸ್ ಕ್ರಿಯೇಟ್ ಆಗೋದಕ್ಕೆ. ಆ ಫಾಸಿಲ್ ಫ್ಯೂಲ್ಸ್ ಇಂದ, ಆ ಕ್ರಿಯೇಟ್ ಆಗಿರೋ ಫಾಸಿಲ್ ಫ್ಯೂಲ್ಸ್ ಇಂದ ನಾವು ಯಾರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀವಿ? ಕೋಲ್, ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ನ ನಾವು ಯೂಸ್ ಮಾಡ್ತಾ ಇದೀವಿ ಆಸ್ ಆರ್ ಸೋರ್ಸಸ್ ಆಫ್ ಎನರ್ಜಿ. ಜ್ಞಾಪಕ ಇಟ್ಕೊಳ್ಳಿ, ಫಾಸಿಲ್ ಫ್ಯೂಲ್ಸ್ ಇಸ್ ಅ ನಾನ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ. ಅಂದ್ರೆ ಇದು ಆದಷ್ಟು ಬೇಗ ಖಾಲಿ ಆಗೋ ಸಾಧ್ಯತೆಗಳು ಇದಾವೆ. ಸೊ ಅದು ಖಾಲಿ ಆಗಬಾರ್ದಂತ ನಾವೇನ್ ಮಾಡ್ತಾ ಇದೀವಿ? ಇವಾಗ ಒಂದು ಹೊಸ ಆಲ್ಟರ್ನೇಟಿವ್ ಹೋಗ್ತಾ ಇದೀವಿ, ಅದೇ ಎಲೆಕ್ಟ್ರಿಕಲ್ ಬೈಕ್, ಕಾರ್, ಎಕ್ಸೆಟ್ರಾ. ಓಕೆ, ಆಲ್ ರೈಟ್. ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ಏನಿದೆ? ಫಾಸಿಲ್ ಫ್ಯೂಲ್ಸ್ ನಾನು ಹೇಳಿರೋ ತರ ಫಾರ್ಮ್ಡ್ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್ ಆಗೋ. ಎರಡನೇ ಪಾಯಿಂಟು, ಲಿಮಿಟೆಡ್ ರಿಸರ್ವ್ಸ್, ಅಂದ್ರೆ ನಾನ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ, ಇದು ಬೇಗ ಖಾಲಿ ಆಗುತ್ತೆ. ಸೊ ಫಾಸಿಲ್ ಫ್ಯೂಲ್ಸ್ ಹಂಗಂದ್ರೆ ಯಾವ ರೀತಿ ಫಾರ್ಮ್ ಆಗಿದೆ ಅನ್ನೋದನ್ನ ಒಂದು ಪಿಕ್ಚರಿನ ಮುಖಾಂತರ ತೋರಿಸಿದೀವಿ ನೋಡಿ. ಸೊ 300 to 400 ಮಿಲಿಯನ್ ಇಯರ್ಸ್ ಆಗೋ ಏನಾಗಿತ್ತು? ಓಷನ್ ಇಲ್ಲಿತ್ತು, ಇದು ಆಕ್ವಾಟಿಕ್ ಲೈಫು. ಇಲ್ಲಿ ಕೆಳಗಡೆ ನೋಡಿದ್ರೆ ನೀವು ಗಮನಿಸಿದ್ರೆ ಕ್ಲೀನ್ ಆಗಿ ಚಿಕ್ಕ ಚಿಕ್ಕ ಪ್ಲಾಂಟ್ಗಳು ಕಾಣಿಸ್ತಾ ಇದಾವೆ, ಚಿಕ್ಕ ಚಿಕ್ಕ ಅನಿಮಲ್ಗಳು ಕಾಣಿಸ್ತಾ ಇದಾವೆ. ಓಕೆ, ಇನ್ನು ಸ್ವಲ್ಪ ಮಿಲಿಯನ್ ಇಯರ್ಸ್ ಆದ್ಮೇಲೆ ಏನಾಗುತ್ತೆ? ಈ ರೀತಿ ಫಾರ್ಮ್ ಆಗುತ್ತೆ. ಓಕೆ, ಇನ್ನ ಒಂದ್ ಸ್ವಲ್ಪ ಮಿಲಿಯನ್ ಇಯರ್ಸ್ ಅಂದ್ರೆ ಇವಾಗ, ದಟ್ ಇಸ್ ಪ್ರೆಸೆಂಟ್ ಟೈಮ್. ಇವಾಗ ನಾವು ಇಲ್ಲಿದ್ದೀವಿ. ಸೊ ಇಲ್ಲಿ ಇರ್ಬೇಕಾದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಪ್ಲಾಂಟು, ಎನಿಮಲ್ಲು ಮತ್ತು ಬೇರೆ ಬೇರೆ ಆರ್ಗಾನಿಸಮ್ಸ್ಗಳು ಏನಿತ್ತವಲ್ಲ ಅವೆಲ್ಲ ಡಿಕಂಪೋಸ್ ಆಗಿಬಿಟ್ಟು ಈ ರೀತಿ ಫಾರ್ಮ್ ಆಗುತ್ತೆ. ಇಲ್ಲಿ ನೋಡಿ, ಈ ಯೆಲ್ಲೋ ಕಲರ್ ಪಾರ್ಟ್ ಅಂದ್ರೆ ಏನು? ದಟ್ ಇಸ್ ಟ್ರಾಪ್ಡ್ ಆಯಿಲ್. ಹಾಗೆ ಈ ಬ್ಲ್ಯಾಕ್ ಕಲರ್ ಪಾರ್ಟ್ ಕಾಣಿಸ್ತಿದೆಯಲ್ಲ, ಅದೇನದು? ದಟ್ ಇಸ್ ದ ಟ್ರಾಪ್ಡ್ ಗ್ಯಾಸ್. ಸೊ ಫಾಸಿಲ್ ಫ್ಯೂಲ್ಸ್ನ ಈ ರೀತಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಅದಕ್ಕೆ ಇದೇನು ತುಂಬಾ ಕಡಿಮೆ ಇದೆ, ಮತ್ತೆ ನಾನ್ ರಿನ್ಯೂವೇಬಲ್, ಮತ್ತೆ ಬೇಗ ಮುಗ್ದೋಗೋ ಸಾಧ್ಯತೆಗಳು ಜಾಸ್ತಿ ಇದೆ. ನೆಕ್ಸ್ಟ್ ಏನಿದೆ ಫಾಸಿಲ್ ಫ್ಯೂಲ್ಸ್ ಬಗ್ಗೆ? ಡಿಸ್ಅಡ್ವಾಂಟೇಜಸ್ನ ನೋಡೋಣ. ಸೊ ಡಿಸ್ಅಡ್ವಾಂಟೇಜಸ್ ಅಂತ ನೋಡಿದ್ರೆ ಫಾಸಿಲ್ ಫ್ಯೂಲ್ಸ್ ಅಲ್ಲಿ ಏನೆಲ್ಲ ಇದೆ? ಮೊದಲನೇದು, ಇಟ್ ಕಾಸಸ್ ಏರ್ ಪೊಲ್ಯೂಷನ್, ಕರೆಕ್ಟ್? ಸೊ ನಾವು ಟ್ರ್ಯಾಪ್ ಆಗಿರುವಂಥ ಆಯಿಲು ಹಾಗೂ ನ್ಯಾಚುರಲ್ ಗ್ಯಾಸ್ನ ಯೂಸ್ ಮಾಡಿದಾಗ ಆಬ್ವಿಯಸ್ಲಿ ಅದರಿಂದ ಏನು ಬರುತ್ತೆ? ಸ್ಮೋಕ್ಸ್ ಎಮಿಟ್ ಆಗುತ್ತೆ. ಮತ್ತು ಅದರಿಂದ ಏನಾಗುತ್ತೆ? ಏರ್ ಪೊಲ್ಯೂಷನ್ ಅಥವಾ ಪೊಲ್ಯೂಷನ್ ಅಂತೂ ಡೆಫಿನೆಟ್ಲಿ ಕಾಸ್ ಆಗುತ್ತೆ. ಓಕೆ, ಏರ್ ಪೊಲ್ಯೂಷನ್ ಕಾಸಸ್ ಏರ್ ಪೊಲ್ಯೂಷನ್. ನೆಕ್ಸ್ಟ್ ಒನ್, ಆಕ್ಸೈಡ್ಸ್ ಆಫ್ ಕಾರ್ಬನ್, ನೈಟ್ರೋಜನ್ ಅಂಡ್ ಸಲ್ಫರ್ ರಿಲೀಸಸ್ ಆನ್ ಬರ್ನಿಂಗ್ ಫಾಸಿಲ್ ಫ್ಯೂಲ್ಸ್ ಆರ್ ಅಸಿಡಿಕ್ ಆಕ್ಸೈಡ್ಸ್. ಸೊ ಫಾಸಿಲ್ ಫ್ಯೂಲ್ಸ್ ನಾನು ಹೇಳಿರೋ ಥರ 300 to 400 ಮಿಲಿಯನ್ ಇಯರ್ಸ್ ತೊಗೊಂಡಿದೆ ಫಾರ್ಮ್ ಆಗೋದಕ್ಕೆ. ಸೊ ಅದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಯೂಸ್ ಮಾಡಿದಾಗ, ಬರ್ನ್ ಮಾಡಿದಾಗ ಯಾವ ಆಕ್ಸೈಡ್ಸ್ ಬರುತ್ತೆ? ಅದರಿಂದ ಆಕ್ಸೈಡ್ಸ್ ಆಫ್ ಕಾರ್ಬನ್, ನೈಟ್ರೋಜನ್ ಅಂಡ್ ಸಲ್ಫರ್. ಇವೆಲ್ಲ ಯಾವ ರೀತಿ ಇರುತ್ತೆ? ಅಸಿಡಿಕ್ ಇನ್ ನೇಚರ್ ಇರುತ್ತೆ. ಇದು ಅಸಿಡಿಕ್ ಇನ್ ನೇಚರ್ ಇರೋ ಕಾರಣ ಏನು ಬರುತ್ತೆ ನಮಗೆ? ಏನಾಗುತ್ತೆ ಚೇಂಜಸ್ ಎನ್ವಿರಾನ್ಮೆಂಟಲ್ಲಿ? ಆಸಿಡಿಕ್ ರೈನ್, ಆಸಿಡ್ ರೈನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಆಸಿಡ್ ರೈನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಏನಾಗುತ್ತೆ? ನಮ್ಮ ಸಾಯಿಲು, ನಮ್ಮ ವಾಟರು ಅಥವಾ ನಮ್ಮ ಬೇರೆ ರಿಸೋರ್ಸಸ್ಗಳೆಲ್ಲ ಏನಾಗುತ್ತೆ? ಡ್ಯಾಮೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಯೂಸಿಂಗ್ ಫಾಸಿಲ್ ಫ್ಯೂಲ್ಸ್. ಥರ್ಡ್ ಪಾಯಿಂಟ್ ನೋಡೋದಾದ್ರೆ, ಕಾರ್ಬನ್ ಡೈಆಕ್ಸೈಡ್ ಕಾಸಸ್ ಗ್ರೀನ್ ಹೌಸ್ ಎಫೆಕ್ಟ್. ಹೇಗೆ ಕಾರ್ಬನ್ ಡೈಆಕ್ಸೈಡ್ ಕಾಸಸ್ ಗ್ರೀನ್ ಹೌಸ್ ಎಫೆಕ್ಟ್? ಹೇಗೆ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಬೇಸಿಕಲಿ ಟ್ರ್ಯಾಪ್ಸ್ ಹೀಟ್. ಸೊ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಹೀಟ್ನ ಟ್ರ್ಯಾಪ್ ಮಾಡುತ್ತೋ
ಅವಾಗ ಏನಾಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ ಕಾಸ್ ಆಗುತ್ತೆ. ನೆಕ್ಸ್ಟ್ ಏನಿದೆ ಟಾಪಿಕ್, ಥರ್ಮಲ್ ಪವರ್ ಪ್ಲಾಂಟ್. ಸೊ ಥರ್ಮಲ್ ಪವರ್ ಪ್ಲಾಂಟ್, ಥರ್ಮಲ್ ಅಂದ್ರೆ ಏನು, ಹೀಟ್. ಹೀಟಿನ ಪವರ್ ಪ್ಲಾಂಟ್ ಇಲ್ಲೇನಾಗ್ತಾ ಇದೆ ಅರ್ಥ ಮಾಡ್ಕೊಳ್ಳೋಣ ನೋಡಿ. ಮೊದಲನೇದಾಗಿ ಫಾಸಿಲ್ ಫ್ಯೂಲ್ಸ್ ಆರ್ ಬರ್ನ್ಡ್ ಇನ್ ದ ಪವರ್ ಸ್ಟೇಷನ್. ಸೊ ಪವರ್ ಸ್ಟೇಷನ್ಸ್ ಆಲ್ರೆಡಿ ಏನ್ ಮಾಡಿರ್ತಾರೆ, ಲೊಕೇಟ್ ಆಗಿರುತ್ತೆ ಅಥವಾ ಬಿಲ್ಟ್ ಮಾಡಿರ್ತಾರೆ. ಆ ಪವರ್ ಸ್ಟೇಷನ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ನಾವು ಎಕ್ಸ್ಟ್ರಾಕ್ಟ್ ಮಾಡಿರುವ ಫಾಸಿಲ್ ಫ್ಯೂಲ್ಸ್ ನ ಬರ್ನ್ ಮಾಡ್ತಾ ಇದ್ದಾರೆ. ಇಲ್ಲೇನಾಗ್ತಾ ಇದೆ, ಹೀಟಿಂಗ್ ಎಫೆಕ್ಟ್ ಕಾಸ್ ಆಗ್ತಾ ಇದೆ. ಈ ಹೀಟ್ ಎಫೆಕ್ಟ್ ಇಂದ ಏನ್ ಮಾಡ್ತಾರೆ ಅವರು, ಬಾಯ್ಲರ್ಸ್ ನ, ಅಂದ್ರೆ ಒಂದು ಪವರ್ ಪ್ಲಾಂಟ್ ಅಲ್ಲಿ ಒಂದು ದೊಡ್ಡ ದೊಡ್ಡ ಪಾತ್ರೆಗಳಿರ್ತವೆ, ಅದಕ್ಕೆ ಬಾಯ್ಲರ್ಸ್ ಅಂತ ಕರಿತೀವಿ. ಅದ್ರಲ್ಲಿ ನಾವ್ ಏನ್ ಹಾಕಿರ್ತೀವಿ, ನೀರ್ನ ಹಾಕಿರ್ತೀವಿ. ಕರೆಕ್ಟ್. ಇಲ್ಲಿ ಪ್ರೊಡ್ಯೂಸ್ ಆಗೋ ಹೀಟ್ ಇಂದ ಆ ಬಾಯ್ಲರ್ ನ ಹೀಟ್ ಆಗಿ, ಹೀಟ್ ಎಲ್ಲಿವರೆಗೂ ಮಾಡ್ತೀವಿ, ಆ ವೇಪರ್ ಆಗ್ಬೇಕಾ ನೀರು, ಅಲ್ಲಿವರೆಗೂ ಹೀಟ್ ಮಾಡ್ತೀವಿ. ಓಕೆ. ಅದು ಯಾವಾಗ ವೇಪರ್ ಆಗುತ್ತೋ ಏನ್ ಬರುತ್ತೆ, ಸ್ಟೀಮ್ ಬರುತ್ತೆ. ಸೊ ಸ್ಟೀಮ್ ಇಂದ ಏನ್ ಮಾಡ್ತೀವಿ ಮುಂದಕ್ಕೆ ನೋಡೋಣ. ಸೊ ಇಲ್ಲಿ ಏನ್ ಮಾಡ್ತೀವಿ, ಮೊದಲನೇದಾಗಿ ಫಾಸಿಲ್ ಫ್ಯೂಲ್ಸ್ ಆರ್ ಬರ್ನ್ಡ್ ಇನ್ ಪವರ್ ಸ್ಟೇಷನ್. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ನೋಡಿ, ಹೀಟ್ ಇಸ್ ಯೂಸ್ ಟು ಪ್ರೊಡ್ಯೂಸ್ ಸ್ಟೀಮ್ ಫ್ರಮ್ ವಾಟರ್. ಸೊ ಇಲ್ಲಿ ಬರ್ತಾ ಇರೋ ಹೀಟ್ ಇಂದ ನಾನು ಹೇಳಿರೋ ತರ ಬಾಯ್ಲರ್ಸ್ ನ ಬಾಯ್ಲ್ ಮಾಡಿ ಅಲ್ಲಿಂದ ಸ್ಟೀಮ್ ಬರ್ಸ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲೂ ನೀವು ನೋಡಿರ್ಬೋದು, ಈ ಕುಕ್ಕರ್ ನ ನೋಡಿರ್ತೀರಲ್ವಾ, ನೋಡಿ ಈ ಕುಕ್ಕರ್ ವಿಸಿಲ್ ಹೊಡಿಬೇಕಂದ್ರೆ ಇದು ಮೇಲ್ಗಡೆ ಹೋಗುತ್ತೆ. ಇದು ಹೇಗೆ ಮೇಲ್ಗಡೆ ಹೋಗುತ್ತೆ, ಸ್ಟೀಮ್ ಅದನ್ನ ಪುಷ್ ಮಾಡ್ತಾ ಇದೆ. ಸೊ ಸ್ಟೀಮ್ ಎಷ್ಟು ಪವರ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ. ಹಾಗೆ ಮತ್ತೆ ಹಾಟ್ ಸರ್ಫೇಸ್ ಮೇಲೆ ನೀರು ಹಾಕಿದಾಗ ಏನಾಗುತ್ತೆ, ಸ್ಟೀಮ್ ಮತ್ತೆ ಪ್ರೊಡ್ಯೂಸ್ ಆಗುತ್ತೆ. ಕರೆಕ್ಟ್. ಇಲ್ಲಿ ಪ್ರೊಡ್ಯೂಸ್ ಆಗ್ತಿರೋ ಸ್ಟೀಮ್ ಯಾವ ರೀತಿ, ಬಾಯ್ಲ್ ಮಾಡಿ 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 ಅದರಿಂದ ವೇಪರ್ ಬರುತ್ತೆ ನೋಡಿ, ಅದನ್ನ ನಾವು ಸ್ಟೀಮ್ ಆಗಿ ಯೂಸ್ ಮಾಡ್ತೀವಿ. ಆ ಸ್ಟೀಮ್ ನ ಯೂಸ್ ಮಾಡ್ತೀವಿ, ಪ್ರೊಡ್ಯೂಸ್ ಸ್ಟೀಮ್ ಫ್ರಮ್ ವಾಟರ್. ಅದಾದ್ಮೇಲೆ ಈ ಸ್ಟೀಮ್ ಏನ್ ಮಾಡ್ತೀವಿ ನೋಡಿ, ದಿಸ್ ಸ್ಟೀಮ್ ಇಸ್ ಯೂಸ್ ಟು ಟರ್ನ್ ದ ಟರ್ಬೈನ್ಸ್. ಸೊ ಪವರ್ ಪ್ಲಾಂಟ್ ಅಲ್ಲಿ ಏನು ಲೊಕೇಟ್ ಮಾಡಿರ್ತೀವಿ ನಾವು, ಇನ್ನೊಂದು ಟರ್ಬೈನ್ಸ್ ನ ಹಾಕಿರ್ತೀವಿ. ಸೊ ಯಾವಾಗ ಈ ಟರ್ಬೈನ್ಸ್ ತಿರುಗತ್ತೋ, ಹೇಗೆ ತಿರುಗತ್ತೆ ಟರ್ಬೈನ್ಸ್, ಸ್ಟೀಮ್ ಇಂದ. ಅದಂಗೆ ಟರ್ಬೈನ್ಸ್, ಸ್ಟೀಮು ಟರ್ಬೈನ್ಸ್ ತಿರುಗಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಈ ಎಕ್ಸಾಂಪಲ್ ನ ನೋಡಿ. ವಿಸಿಲ್ ಹೆಂಗ್ ಮೇಲ್ಗಡೆ ಎದ್ದೇಳುತ್ತೆ, ಸ್ಟೀಮ್ ಇಂದಾನೆ. ಕರೆಕ್ಟ್. ಇದು ಮೇಲ್ಗಡೆ ಎದ್ದೇಳ್ತಾ ಇದೆ, ಜಸ್ಟ್ ರೊಟೇಟ್ ಆಗ್ಬೇಕಷ್ಟೇ. ಸೊ ಆಬ್ವಿಯಸ್ಲಿ ಟರ್ಬೈನ್ಸ್ ರೊಟೇಟ್ ಆಗುತ್ತೆ ಸ್ಟೀಮ್ ಇಂದ. ಯಾವಾಗ ಟರ್ಬೈನ್ಸ್ ರೊಟೇಟ್ ಆಗುತ್ತೋ ಅವಾಗ ಏನಾಗುತ್ತೆ, rotation or rotating turbine produces electricity. So magnetic effects of electric current ಅಲ್ಲಿ ಜನರೇಟರ್ ಏನ್ ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೇ ಸೇಮ್ ಪ್ರಿನ್ಸಿಪಲ್ ಇಲ್ಲೂ ಕೂಡ ಅಪ್ಲೈ ಆಗ್ತಾ ಇದೆ. ಇದರಿಂದ ನಮ್ಗೆ ಏನ್ ಬರುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಇದು ಥರ್ಮಲ್ ಪವರ್ ಪ್ಲಾಂಟಿನ ಬಗ್ಗೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಥರ್ಮಲ್ ಪವರ್ ಪ್ಲಾಂಟ್ ಬಗ್ಗೆ ಏನ್ ಹೇಳ್ತಿದೆ ನೋಡೋಣ. ಒಂದು ಪ್ರಶ್ನೆ ಕೇಳಿದ ಥರ್ಮಲ್ ಪವರ್ ಪ್ಲಾಂಟಿನ ಬಗ್ಗೆ. ಪ್ರಶ್ನೆ ಏನಿದೆ ಅಂದ್ರೆ, ವೈ ಥರ್ಮಲ್ ಪವರ್ ಪ್ಲಾಂಟ್ಸ್ ಆರ್ ಸೆಟ್ ಅಪ್ ನಿಯರ್ ಕೋಲ್ ಆರ್ ಆಯಿಲ್ ಫೀಲ್ಡ್ಸ್. ಯಾಕೆ ಥರ್ಮಲ್ ಪವರ್ ಪ್ಲಾಂಟ್ಸ್ ನ ಕೋಲು ಮತ್ತೆ ಆಯಿಲ್ ಫೀಲ್ಡ್ಸ್ ನ ಹತ್ರ ಸೆಟಪ್ ಮಾಡ್ತಾರೆ, ಯಾಕೆ ಅಂತ ನೋಡೋಣ. ದ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಿಸಿಟಿ ಇಸ್ ಮೋರ್ ಎಫಿಷಿಯಂಟ್ ದನ್ ಟ್ರಾನ್ಸ್ಪೋರ್ಟಿಂಗ್ ಕೋಲ್ ಆರ್ ಪೆಟ್ರೋಲಿಯಂ ಓವರ್ ದ ಸೇಮ್ ಡಿಸ್ಟೆನ್ಸ್. ದೇರ್ ಫಾರ್ ಮೆನಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಆರ್ ಸೆಟ್ ಅಪ್ ನಿಯರ್ ಕೋಲ್ ಆರ್ ಆಯಿಲ್ ಫೀಲ್ಡ್ಸ್. ನೋಡಿ, ಕೋಲು ಮತ್ತೆ ನಾವು ಸೋರ್ಸಸ್ ಆಫ್ ಎನರ್ಜಿನ ನೋಡಿದೀವಿ. ಕರೆಕ್ಟ್. ಸೋರ್ಸಸ್ ಆಫ್ ಎನರ್ಜಿ ಅಂದ್ರೆ ಏನು, ಮಸ್ಟ್ ಬಿ ಈಸಿಲಿ ಆಕ್ಸೆಸಿಬಲ್, ಟ್ರಾನ್ಸ್ಪೋರ್ಟೇಬಲ್ ಎಲ್ಲ ಇದಾವೆ. ಇವಾಗ ನಾವೇನು ಏನ್ ಹೇಳ್ತಾ ಇರೋದು ಇಲ್ಲಿ ಅಂದ್ರೆ, ಇಲ್ಲಿ ಪಾಯಿಂಟ್ ಏನಿದೆ, ವೈ ಥರ್ಮಲ್ ಪವರ್ ಪ್ಲಾಂಟ್ಸ್ ಆರ್ ಸೆಟಪ್ ನಿಯರ್ ಕೋಲ್ ಆರ್ ಆಯಿಲ್ ಫೀಲ್ಡ್ಸ್. ಇವಾಗ ಥರ್ಮಲ್ ಪವರ್ ಪಾಯಿಂಟ್ ಕೋಲ್ ಅಥವಾ ಆಯಿಲ್ ಫೀಲ್ಡ್ಸ್ ಹತ್ರ ಇಲ್ಲ, ಎಲ್ಲೋ ದೂರ ಇದೆ ಅನ್ಕೊಳ್ಳಿ. ಅವಾಗ ಏನು, ಥರ್ಮಲ್ ಪವರ್ ಪ್ಲಾಂಟ್ ನಾವು ಏನಾದ್ರೂ ಒಂದು ಬೆಂಕಿ ಹಚ್ಚಬೇಕು. ಕರೆಕ್ಟ್. ಫಾರ್ ಎಕ್ಸಾಂಪಲ್ ನಾವೇನು ಹಚ್ತಿದೀವಿ, ಕೋಲು ಮತ್ತೆ ಆಯಿಲ್ ಹಚ್ತಾ ಇದೀವಿ. ಆದ್ರೆ ಪ್ರೊಡ್ಯೂಸ್ ಆಗೋ ಹೀಟ್ ಇಂದ ಬಾಯ್ಲರ್ಸ್ ನೀರ್ ಬಾಯ್ಲ್ ಆಗ್ಬಿಟ್ಟು ಸ್ಟೀಮ್ ಇಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಿದೆ. ಕರೆಕ್ಟ್. ಇವಾಗ ಅಕಸ್ಮಾತ್ ಈ ಥರ್ಮಲ್ ಪವರ್ ಪ್ಲಾಂಟ್ ಇವೆರಡು ಸೈಟ್ಸ್ ಇಂದ ತುಂಬಾ ದೂರ ಇದೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು ನಾವು, ಮತ್ತೆ ಅದಕ್ಕೆ ಎನರ್ಜಿನ ಸ್ಪೆಂಡ್ ಮಾಡಬೇಕು. ಯಾಕೆ, ಬಿಕಾಸ್ ವಿ ಹ್ಯಾವ್ ಟು ಟ್ರಾನ್ಸ್ಪೋರ್ಟ್ ಕೋಲ್ ಆರ್ ಆಯಿಲ್. ಸೊ ಒಂದು ಪಾಯಿಂಟಿನ ಇನ್ನೊಂದು ಪಾಯಿಂಟಿಗೆ ಕೋಲ್ ಆರ್ ಆಯಿಲ್ ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಅದು ಸ್ವಲ್ಪ ಇನ್ಎಫಿಷಿಯಂಟ್ ಆಗುತ್ತೆ ವೆನ್ ವಿ ಕಂಪೇರ್ ಟು ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಕೋಲ್ ಆರ್ ಆಯಿಲ್ ಟ್ರಾನ್ಸ್ಮಿಷನ್ಗೂ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ಗೂ ಕಂಪೇರ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ತುಂಬಾ ಎಫಿಷಿಯಂಟ್ ಆಗಿದೆ. ಅದೇ ರೀತಿಯಲ್ಲಿ ಕೋಲ್ ಮತ್ತೆ ಆಯಿಲ್ ಟ್ರಾನ್ಸ್ಮಿಷನ್ ಇನ್ಎಫಿಷಿಯಂಟ್ ಆಗಿದೆ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಥರ್ಮಲ್ ಪವರ್ ಪ್ಲಾಂಟ್ಸ್ ನ ವಿ ಆರ್ ಸೆಟ್ಟಿಂಗ್ ಅಪ್ ಇಟ್ ನಿಯರ್ ಕೋಲ್ ಆರ್ ಆಯಿಲ್ ಫೀಲ್ಡ್ಸ್. ಓಕೆ. ಸೊ ಥರ್ಮಲ್ ಪವರ್ ಪ್ಲಾಂಟ್ ಇಂದ ಯಾವ ರೀತಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಅನ್ನೋದು ಈ ಪಿಕ್ಚರ್ ಅಲ್ಲಿ ಇದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಅದು ನಮ್ಮ ಪವರ್ ಪ್ಲಾಂಟ್. ಅಲ್ಲಿಂದ ಏನಾಗುತ್ತೆ, ಸೊ ಸ್ಟೀಮ್ ಬರುತ್ತೆ, ಹೇಳಿರೋ ತರ ಬೆಂಕಿಯಿಂದ ಸ್ಟೀಮ್ ಬರುತ್ತೆ, ಸ್ಟೀಮ್ ಇಂದ ಟರ್ಬೈನ್ಸ್ ತಿರುಗುತ್ತೆ, ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಯಾವಾಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೋ ಟ್ರಾನ್ಸ್ಫಾರ್ಮರ್ಸ್ಗಳು ಇರ್ತವೆ, ಟ್ರಾನ್ಸ್ಮಿಷನ್ ಲೈನ್ಸ್ಗಳು ಇರ್ತವೆ, ಅಲ್ಲಿಂದ ಡೈರೆಕ್ಟ್ ಆಗಿ ಏನಾಗುತ್ತೆ, ನಿಮ್ಮ ಮನೆಗೆ ಎಲೆಕ್ಟ್ರಿಸಿಟಿ ಬರುತ್ತೆ. ಸೊ ಈ ರೀತಿ ಥರ್ಮಲ್ ಪವರ್ ಪ್ಲಾಂಟ್ ಇಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ಬಿಟ್ಟು ನಿಮ್ಮ ಮನೆ ಈ ರೀತಿ ತಲುಪ್ತಾ ಇದೆ. ಅರ್ಥ ಆಯ್ತಾ? ಆಲ್ರೈಟ್. ನೆಕ್ಸ್ಟ್ ಮುಂದಕ್ಕೆ ನೋಡೋಣ, ಹೈಡ್ರೋ ಪವರ್ ಪ್ಲಾಂಟ್. ಸೊ ಥರ್ಮಲ್ ಪವರ್ ಪ್ಲಾಂಟ್ ನೋಡಿದೀವಿ ಆಲ್ರೆಡಿ, ಇವಾಗೇನು ಹೈಡ್ರೋ ಪವರ್ ಪ್ಲಾಂಟ್. ಸೊ ಹೈಡ್ರೋ ಪವರ್ ಪ್ಲಾಂಟ್ ನ ನೋಡೋಕ್ಕಿಂತ ಮುಂಚೆ ಈ ಡಯಾಗ್ರಾಮ್ ನ ಒಂದ್ಸತಿ ಗಮನಿಸಿ. ಇಲ್ಲೇನಾಗ್ತಾ ಇದೆ, ಇಲ್ಲೊಂದು ಡ್ಯಾಮ್ ನ ಕಟ್ಟಿದ್ದಾರೆ. ಕರೆಕ್ಟ್. ಡ್ಯಾಮ್ ನ ಕಟ್ಟಿ ಇಲ್ಲೊಂದು ಗೇಟ್ ನ ಹಾಕಿದ್ದಾರೆ. ಕರೆಕ್ಟ್. ಈ ಗೇಟಿನ ಥ್ರೂ ಏನಾಗುತ್ತೆ, ಈ ಗೇಟ್ ಯಾವಾಗ ಓಪನ್ ಆಗುತ್ತೆ ಅವಾಗ ಏನಾಗುತ್ತೆ, ವಾಟರ್ ಫ್ಲೋ ಆಗುತ್ತೆ. ಯಾವಾಗ ವಾಟರ್ ಫ್ಲೋ ಆಗುತ್ತೋ ಇಲ್ಲಿ ಏನ್ ಮಾಡಿದ್ದಾರೆ ನೋಡಿ, ಒಂದು ಪವರ್ ಹೌಸ್ ಆರ್ ಜನರೇಟರ್ ಇದೆ. ಇದೇನಿದು, ಟರ್ಬೈನ್. ಸೊ ಯಾವಾಗ ವಾಟರ್ ಅಲ್ಲಿಂದ ಇಲ್ಲಿಗೆ ಫ್ಲೋ ಆಗುತ್ತೋ ಏನ್ ಮಾಡುತ್ತೆ, ಈ ವಾಟರು ಈ ಟರ್ಬೈನ್ ನ ತಿರುಗಿಸುತ್ತೆ. ತಿರುಗಿಸಿ ಈ ವಾಟರ್ ಎಲ್ಲಿಗೆ ಹೋಗುತ್ತೆ, ಮತ್ತೆ ಇಟ್ ಇಸ್ ಗೋಯಿಂಗ್ ಟು ದ ರಿವರ್.
ಕರೆಕ್ಟ್. ಸೊ ಇದು ತಿರುಗಿದಾಗ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಜನರೇಟ್ ಆದಾಗ ಏನಾಗುತ್ತೆ, ಅದನ್ನ ನಾವು ಪವರ್ ಲೈನ್ಸ್ನ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಡಯಾಗ್ರಾಮ್ನ ನೋಡಿದ್ರೆ ಇಷ್ಟು ಅರ್ಥ ಮಾಡ್ಕೋಬಹುದು. ಇಲ್ಲಿ ನೋಡೋಣ ಏನಿದೆ ಅಂತ. ಕನ್ವರ್ಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಫಾಲಿಂಗ್ ವಾಟರ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಫಾಲಿಂಗ್ ವಾಟರ್ ಅಂದ್ರೆ ಇಲ್ಲಿಂದ ಇಲ್ಲಿ, ಸೊ ಗ್ರಾವಿಟಿ ಇದೆಯಲ್ವಾ, ಸೊ ಗ್ರಾವಿಟಿ ಇರೋದ್ರಿಂದ ಏನಾಗುತ್ತೆ, ವಾಟರ್ ಫ್ಲೋ ಆಗಬೇಕಾದ್ರೆ ಕೆನೆಟಿಕ್ ಎನರ್ಜಿ, ಕರೆಕ್ಟ್, ಪೊಟೆನ್ಷಿಯಲ್ ಎನರ್ಜಿ ಇಟ್ಕೊಂಡು ಫ್ಲೋ ಆಗುತ್ತೆ. ಆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಟರ್ಬೈನ್ ನ ತಿರುಗಿಸುತ್ತೆ. ಯಾವಾಗ ಟರ್ಬೈನ್ ತಿರುಗುತ್ತೋ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ರೈಟ್. ನೆಕ್ಸ್ಟ್ ಪಾಯಿಂಟ್, ಹೈ ರೈಸ್ ಡ್ಯಾಮ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಆನ್ ರಿವರ್ಸ್ ಟು ಒಬ್ಸ್ಟ್ರಕ್ಟ್ ದ ಫ್ಲೋ ಆಫ್ ವಾಟರ್ ಅಂಡ್ ಕಲೆಕ್ಟ್ ವಾಟರ್ ಇನ್ ಲಾರ್ಜ್ ರಿಸರ್ವಾಯರ್ಸ್. ಸೊ ಏನ್ ಮಾಡ್ತಾ ಇದ್ದಾರೆ, ತುಂಬಾ ವಾಟರ್ ಇರೋದ್ರಿಂದ ಅಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಯಾವಾಗ ಅವಶ್ಯಕತೆ ಇರುತ್ತೋ ಅವಾಗೆಲ್ಲ ನೀರ್ನ ಅವರೇ ಬಿಡ್ತಾರೆ. ಅದ್ರ ಜೊತೆಗೆ ನೀರು ಬಿಡೋದ್ರ ಜೊತೆಗೆ ಏನಾಗುತ್ತೆ, ನಮ್ಗೆ ಎಲೆಕ್ಟ್ರಿಸಿಟಿ ಕೂಡ ಜನರೇಟ್ ಆಗುತ್ತೆ. ಇದು ಹೈಡ್ರೋ ಪವರ್ ಪ್ಲಾಂಟ್. ಆಲ್ ರೈಟ್, ಓಕೆ. ನೆಕ್ಸ್ಟ್ ನೋಡಿ, ದ ವಾಟರ್ ಫ್ರಮ್ ದ ಹೈ ಲೆವೆಲ್ ಇನ್ ದ ಡ್ಯಾಮ್ ಇಸ್ ಕ್ಯಾರಿಡ್ ಥ್ರೂ ದ ಪೈಪ್ಸ್ ಟು ದ ಟರ್ಬೈನ್ ಅಟ್ ದ ಬಾಟಮ್ ಆಫ್ ದ ಡ್ಯಾಮ್. ಸೊ ಟರ್ಬೈನ್ ಇಲ್ಲಿ ಹಾಕಿರ್ತಾರೆ, ಓಕೆ, ಇಲ್ಲಿ ಸಿಚುವೇಟೆಡ್ ಆಗಿರುತ್ತೆ. ಸೊ ನಾನು ಹೇಳ್ದಂಗೆ ಎಲೆಕ್ಟ್ರಿಸಿಟಿ ಬೇಕಾದಾಗ ಅಥವಾ ನೀರು ಬೇಕಾದಾಗ ಏನ್ ಮಾಡ್ತಾರೆ, ಈ ಗೇಟ್ಸ್ನ ಓಪನ್ ಮಾಡ್ತಾರೆ. ಆ ಗೇಟ್ಸ್ ಓಪನ್ ಮಾಡಿದಾಗ ನೀರು ಫ್ಲೋ ಆಗುತ್ತೆ ಪೊಟೆನ್ಷಿಯಲ್ ಎನರ್ಜಿ ಜೊತೆಗೆ. ಆ ಪೊಟೆನ್ಷಿಯಲ್ ಎನರ್ಜಿ ಏನ್ ಮಾಡುತ್ತೆ, ಟರ್ಬೈನ್ ತಿರುಗಿಸಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಆಲ್ ರೈಟ್, ಓಕೆ. ನೆಕ್ಸ್ಟ್, ಹೈಡ್ರೋ ಪವರ್ ಪ್ಲಾಂಟ್ ಬಗ್ಗೆನೇ ಏನಿದೆ, ಇಲ್ಲಿ ಅಡ್ವಾಂಟೇಜಸ್ಗಳಿದ್ದಾವೆ. ಏನು ಅಡ್ವಾಂಟೇಜಸ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್? ಇಟ್ ಇಸ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ, ಹಾಗೂ ಇದರಲ್ಲಿ ಏರ್ ಪೊಲ್ಯೂಷನ್ ಇಲ್ಲ. ರಿನ್ಯೂವೇಬಲ್ ಅಂದ್ರೆ ಏನು, ಇಟ್ ವಿಲ್ ನಾಟ್ ಎಕ್ಸಾಸ್ಟ್. ಓಕೆ, ಮತ್ತೆ ಇದರಲ್ಲಿ ಏರ್ ಪೊಲ್ಯೂಷನ್ ಕೂಡ ಇಲ್ಲ. ಡಿಸ್ಅಡ್ವಾಂಟೇಜಸ್ ನೋಡೋದಾದ್ರೆ ಇಷ್ಟು ಡಿಸ್ಅಡ್ವಾಂಟೇಜಸ್ಗಳಿದ್ದಾವೆ. ಏನು ಡಿಸ್ಅಡ್ವಾಂಟೇಜಸ್ಗಳು ನೋಡಿ. ಮೊದಲೇನೇನಿದೆ, ಡ್ಯಾಮ್ಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಓನ್ಲಿ ಇನ್ ಲಿಮಿಟೆಡ್ ನಂಬರ್ ಆಫ್ ಪ್ಲೇಸಸ್. ಸೊ ಎಲ್ಲೆಲ್ಲ ನೀರು ಜಾಸ್ತಿ ಇದೆ ಅಲ್ಲೆಲ್ಲ ಹೋಗಿ ಡ್ಯಾಮ್ ಕಟ್ಟೋದು ಆಗೋದಿಲ್ಲ. ಬರೀ ಲಿಮಿಟೆಡ್ ನಂಬರ್ ಆಫ್ ಪ್ಲೇಸಸ್ ಅಲ್ಲಿ ಡ್ಯಾಮ್ಸ್ನ ಕಟ್ಟೋದಕ್ಕೆ ಸಾಧ್ಯ. ಸೊ ನಮ್ಮ ಕರ್ನಾಟಕದಲ್ಲಿ ಯಾವ ತುಂಬಾ ಫೇಮಸ್ ಡ್ಯಾಮು, KRS ಡ್ಯಾಮ್. ಓಕೆ. ನೆಕ್ಸ್ಟ್, ಲಾರ್ಜ್ ಏರಿಯಾಸ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂಡ್ ಹ್ಯೂಮನ್ ಹ್ಯಾಬಿಟೇಷನ್ ಆರ್ ಟು ಬಿ ಸ್ಯಾಕ್ರಿಫೈಸ್ಡ್ ಆಸ್ ದೇ ಗೆಟ್ ಸಬ್ಮರ್ಜ್ಡ್. ಸೊ ಡ್ಯಾಮ್ ತುಂಬಾ ದೊಡ್ಡದಾಗಿರುತ್ತೆ, ನೀವು ನೋಡಿರ್ತೀರಾ ಮೇ ಬಿ. ಓಕೆ, ನೋಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಗೂಗಲ್ ಮಾಡ್ಬಿಟ್ಟು ನೋಡಿ. ಸೊ ಡ್ಯಾಮ್ ತುಂಬಾ ದೊಡ್ಡ ರಿಸರ್ವಾಯರ್ ಆಫ್ ವಾಟರ್. ಸೊ ಅಷ್ಟು ದೊಡ್ಡ ರಿಸರ್ವಾಯರ್ ಆಫ್ ವಾಟರಿನ ಕೆಳಗಡೆ ಎಷ್ಟೊಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಹೋಗುತ್ತೆ, ಎಷ್ಟೊಂದು ಜನ ಉಳ್ಕೊಂಡಿರ್ತಾರೆ. ಆದ್ರೆ ಅವರ ಜಾಗನ ತಗೊಂಡು ನಾವೇನ್ ಮಾಡ್ತಿದೀವಿ, ವಾಟರ್ನ ಸ್ಟೋರ್ ಮಾಡ್ತಿದೀವಿ. ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಆಲ್ ರೈಟ್. ನೆಕ್ಸ್ಟ್, ದ ವೆಜಿಟೇಷನ್ ವಿಚ್ ಇಸ್ ಸಬ್ಮರ್ಜ್ಡ್ ರಾಟ್ಸ್ ಅನ್ಎರೋಬಿಕ್ ಕಂಡೀಷನ್ ಅಂಡ್ ಗಿವ್ಸ್ ರೈಸ್ ಟು ಲಾರ್ಜ್ ಅಮೌಂಟ್ಸ್ ಆಫ್ ಮೀಥೇನ್ ವಿಚ್ ಇಸ್ ಅ ಗ್ರೀನ್ ಹೌಸ್ ಗ್ಯಾಸ್. ಮತ್ತೆ ಏನಾಗ್ತಾ ಇದೆ, ಸೊ ಅಷ್ಟು ಜಾಗ ತಗೊಂಡಿದ್ದೇವಲ್ಲ, ಅಗ್ರಿಕಲ್ಚರ್ ಲ್ಯಾಂಡು, ಮತ್ತೆ ತುಂಬಾ ಜನ ಉಳ್ಕೊಂಡಿರೋ ಪ್ರದೇಶನ ನಾವು ತಗೊಂಡು ಏನ್ ಮಾಡ್ತಿದೀವಿ, ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡ್ತಿದೀವಿ. ಅಂದ್ರೆ ಆ ಜಾಗ ಎಲ್ಲಿರುತ್ತೆ, ನೀರಿನ ಕೆಳಗಿರುತ್ತೆ. ಆ ನೀರಿನ ಕೆಳಗಿರೋ ಕಾರಣ ಏನಾಗುತ್ತೆ, ಇವಾಗ ನೀರಿನ ಕೆಳಗಿರೋ ಕಾರಣ ಏನಾಗುತ್ತೆ, ಸಬ್ಮರ್ಜ್ಡ್ ಆಗಿರುತ್ತೆ. ದ ವೆಜಿಟೇಷನ್ ವಿಚ್ ಇಸ್ ಸಬ್ಮರ್ಜ್ಡ್ ರಾಟ್ಸ್ ಅನ್ಎರೋಬಿಕ್ ಕಂಡೀಷನ್ ಅಂಡ್ ಗಿವ್ ರೈಸ್ ಟು ಲಾರ್ಜ್ ನಂಬರ್ ಆಫ್ ಮೀಥೇನ್ ಗ್ಯಾಸ್. ಮತ್ತೆ ಅದು ಮೀಥೇನ್ ಗ್ಯಾಸ್ ಅಂದ್ರೆ ಇಟ್ ಇಸ್ ಅ ಗ್ರೀನ್ ಹೌಸ್ ಗ್ಯಾಸ್. ಗ್ರೀನ್ ಹೌಸ್ ಗ್ಯಾಸ್ ಅಂದ್ರೆ ಇಟ್ ಟ್ರಾಪ್ಸ್ heat. Okay, next one, it creates the problem of satisfactory rehabilitation of displaced people. So ನಾನು ಹೇಳ್ದಂಗೆನೆ ಇಲ್ಲಿ ತುಂಬಾ ಜನರ ಲ್ಯಾಂಡ್, ಹ್ಯೂಮನ್ ಹ್ಯಾಬಿಟೇಷನ್. ಸೊ ನೀವು ಮನೆ ಕಟ್ಕೊಂಡಿರ್ತೀರಾ, ಸೊ ಗೌರ್ಮೆಂಟ್ ಬಂದ್ಬಿಟ್ಟು ಹೇಳುತ್ತೆ ನೀವು ಈ ಜಾಗನ ಖಾಲಿ ಮಾಡಬೇಕು, ಯಾಕಂದ್ರೆ ನಾವಿಲ್ಲಿ ಡ್ಯಾಮ್ ಕಟ್ತಾ ಇದೀವಿ. ಸೊ ಈ ಜಾಗ ಬಿಟ್ರೆ ನಿಮಗೆ ಬೇರೆ ಜಾಗ ಇಲ್ಲ. ಸೊ ಇವಾಗ ನಿಮಗೆ ಒಂದು ಹೊಸ ಜಾಗ ಕೊಡಬೇಕು, ಯಾರು ಕೊಡ್ತಾರೆ ಅದನ್ನ, ಗೌರ್ಮೆಂಟೇ ಕೊಡಬೇಕು. ಸೊ ಈ ತರ ತುಂಬಾ ಜನ ಇದ್ದಾಗ ಏನಾಗುತ್ತೆ, ತುಂಬಾ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್. ಅದನ್ನೇ ಈ ಪಾಯಿಂಟ್ ಅಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ, ಇಟ್ ಕ್ರಿಯೇಟ್ಸ್ ದ ಪ್ರಾಬ್ಲಮ್ ಆಫ್ ಸ್ಯಾಟಿಸ್ಫ್ಯಾಕ್ಟರಿ ರಿಹ್ಯಾಬಿಲಿಟೇಷನ್. ಸೊ ನೀವು ಯಾವುದೋ ಒಂದು ಜಾಗದಲ್ಲಿ ಆರಾಮಾಗಿ ಇರ್ತೀರಾ, ಸುತ್ತಮುತ್ತ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ. ಸಡನ್ ಆಗಿ ಬಂದ್ಬಿಟ್ಟು ಇದನ್ನ ಖಾಲಿ ಮಾಡಿ ಅಂತ ಬೇರೆ ಜಾಗ ಕೊಟ್ಟಾಗ ನಿಮ್ಗೆ ಆ ಬೇರೆ ಜಾಗ ಹಿಡಿಸೋದಿಲ್ಲ, ಅದು ನಿಮ್ಗೆ ಅನ್ಸ್ಯಾಟಿಸ್ಫ್ಯಾಕ್ಟರಿ ಆಗ್ತಾ ಇರುತ್ತೆ. ಸೊ ಸ್ಯಾಟಿಸ್ಫ್ಯಾಕ್ಟರಿ ರಿಹ್ಯಾಬಿಲಿಟೇಷನ್ ಜನರಿಗೆ ಕೊಡೋದಕ್ಕೆ ಇದು ಕೂಡ ಒಂದು ದೊಡ್ಡ ಚಾಲೆಂಜ್. ಸೊ ಇವೆಲ್ಲ ಏನು ಡಿಸ್ಅಡ್ವಾಂಟೇಜಸ್ ಆಫ್ ಹೈಡ್ರೋ ಪವರ್ ಪ್ಲಾಂಟ್. ಮತ್ತೆ ಮುಂದಕ್ಕೆ ನೋಡೋಣ. ನೆಕ್ಸ್ಟ್, ಬಯೋಮಾಸ್. ಏನಿದು ಬಯೋಮಾಸ್ ಅಂದ್ರೆ ನೋಡಿ, the dead parts of plants, trees and the waste material of animals is called as biomass. ಜ್ಞಾಪಕ ಇಟ್ಕೊಳ್ಳಿ, ಏನಿದು ಡೆಡ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್, ಟ್ರೀಸ್ ಅಂಡ್ ವೇಸ್ಟ್ ಮೆಟೀರಿಯಲ್ ಆಫ್ ಅನಿಮಲ್ಸ್, ಇದಕ್ಕೆ ಏನಂತ ಕರಿತೀವಿ ನಾವು, ಬಯೋಮಾಸ್ ಅಂತ ಕರಿತೀವಿ. ನೆಕ್ಸ್ಟ್, ದೇ ಡು ನಾಟ್ ಪ್ರೊಡ್ಯೂಸ್ ಮಚ್ ಹೀಟ್ ಆನ್ ಬರ್ನಿಂಗ್ ಅಂಡ್ ಅ ಲಾಟ್ ಆಫ್ ಸ್ಮೋಕ್ ಇಸ್ ಗಿವನ್ ಔಟ್ ವೆನ್ ದೇ ಆರ್ ಬರ್ನ್ಡ್. ಸೊ ಜಾಸ್ತಿ ಹೀಟ್ ಕೊಡಲ್ಲ ಈ ಬಯೋಮಾಸ್ನ. ನಾವು ಯಾವಾಗ ಉರಿಸ್ತೀವೋ ಇದು ಜಾಸ್ತಿ ಹೀಟ್ ಕೊಡೋದಿಲ್ಲ, ಬಟ್ ಆದ್ರೆ ಏನ್ ಕೊಡುತ್ತೆ, ಇದು ಜಾಸ್ತಿ ಸ್ಮೋಕ್ ಕೊಡುತ್ತೆ ಅದು. ಆಲ್ ರೈಟ್. ಸೊ ಯಾವ್ದೆಲ್ಲ ಬಯೋಮಾಸ್ ಇದೆ ಇಲ್ಲಿ, ಇದು ಕೌಡಂಗ್ ಇದೆ, ಇಲ್ಲಿ ಯಾವುದೋ ಒಂದು ಫ್ರೂಟ್ ಅಂದ್ರೆ ಬಾಳೆಹಣ್ಣು ಸಿಪ್ಪೆಯ ಕಲೆಕ್ಷನ್ ಇದೆ, ಇಲ್ಲಿ ಸತ್ತೋಗಿರುವ ಗಿಡಗಳು, ಮರಗಳು ಇದಾವೆ. ಸೊ ಇದೆಲ್ಲ ಏನಾಗುತ್ತೆ, ಇವೆಲ್ಲದಕ್ಕೆ ನಾವೇನಂತ ಕರಿತೀವಿ, ಬಯೋಮಾಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಬಯೋ ಮಾಸ್ ಅಂದ್ರೆ ಗೊತ್ತಾಯ್ತಲ್ವಾ, ಡೆಡ್ ಅಥವಾ ಅನ್ಯೂಸ್ಡ್ ಪಾರ್ಟ್ಸ್, ಅದನ್ನ ಬರ್ನ್ ಮಾಡಿದ್ರೆ ಜಾಸ್ತಿ ಹೊಗೆ ಬರುತ್ತೆ, ಕಡಿಮೆ ಹಿಟ್ ಬರುತ್ತೆ. ಸೊ ನೋಡಿ, ಇದನ್ನ ಹೇಗೆ ನಾವು ಸರಿ ಮಾಡೋದು ಅಂತ ನೋಡೋಣ. ಸೊ ನೆಕ್ಸ್ಟ್ ನಾವು ಏನ್ ನೋಡಕ್ ಹೋಗ್ತಾ ಇದೀವಿ ಅಂದ್ರೆ
ಬಯೋಮಾಸ್ ಅಲ್ಲಿ ಈ ಬಯೋಗ್ಯಾಸ್ ನ ಪ್ರೊಡ್ಯೂಸ್ ಮಾಡ್ಬಿಟ್ಟು, ಅಂದ್ರೆ ಏನು ಬಯೋಮಾಸ್ ಅಂದ್ರೆ ನಮ್ಗೆ ಗೊತ್ತಿದೆ ಅನ್ಯೂಸ್ ಪಾರ್ಟ್ಸ್ ಆಫ್ ಎನಿಮಲ್ ಆರ್ ಪ್ಲಾಂಟ್. ವೆನ್ ಬರ್ನ್ಡ್ ಇಟ್ ಪ್ರೊಡ್ಯೂಸಸ್ ಲೋ ಹೀಟ್ ಬಟ್ ಮೋರ್ ಸ್ಮೋಕ್. ಇದನ್ನ ಸರಿ ಮಾಡೋದಕ್ಕೆ ನಾವೇನ್ ಮಾಡ್ತಾ ಇದೀವಿ ಈಗ ಬಯೋಗ್ಯಾಸ್ನ ಡಿರೈವ್ ಮಾಡ್ತಾ ಇದೀವಿ. ಯಾವ್ದ್ರಿಂದ? ಬಯೋಮಾಸಿನಿಂದ. ಈ ಪ್ರೊಸೀಜರ್ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಸತಿ ಕೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟ್, ಇದು ತುಂಬಾ ಈಸಿ ಇದೆ, ನೋಡಿ ಯಾವ ರೀತಿ ಅಂತ. ಸೊ ಒಂದರ್ಥ ಮಾಡ್ಕೊಳ್ಳಿ ಫಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಬಯೋಮಾಸ್ನ ನಾವು ಯಾವಾಗ ಬೆಂಕಿ ಹಚ್ತೀವೋ ಅದು ಉರಿಯತ್ತೆ, ಆದರೆ ಜಾಸ್ತಿ ಹೊಗೆ ಕೊಡುತ್ತೆ, ಕಡಿಮೆ ಹೀಟ್ ಕೊಡುತ್ತೆ. ಇದನ್ನ ಯಾವ ರೀತಿ ಸರಿ ಮಾಡೋದು? ಅದನ್ನ ನಾವೇನ್ ಮಾಡಬೇಕು, ಈ ಸೆಟಪ್ ಅಲ್ಲಿ ಹಾಕ್ಬೇಕು. ಏನ್ನ? ಬಯೋಮಾಸ್ನ. ಹೇಗೆ? ಇಲ್ಲಿಂದ ಹಾಕ್ಬೇಕು ನೋಡಿ. ಓಕೆ, ಒನ್ ಬೈ ಒನ್ ಓದ್ಕೊಂಬರೋಣ. ದ ಡೈಜೆಸ್ಟರ್ ಇಸ್ ಅ ಸೀಲ್ಡ್ ಚೇಂಬರ್ ಇನ್ ವಿಚ್ ದರ್ ಇಸ್ ನೋ ಆಕ್ಸಿಜನ್. ಫಸ್ಟ್ ಆಫ್ ಆಲ್ ಇದು ಡೈಜೆಸ್ಟರು, ಇದು ಸೀಲ್ಡ್ ಆಗಿರುತ್ತೆ, ಅಂದ್ರೆ ಏರ್ ಹೋಗೋಕ್ಕಾಗೋದಿಲ್ಲ, ಮತ್ತೆ ಅಲ್ಲಿ ಆಕ್ಸಿಜನ್ ಕೂಡ ಇರೋದಿಲ್ಲ. ನೆಕ್ಸ್ಟ್ ನೋಡಿ, ಅನ್ಎರೋಬಿಕ್ ಮೈಕ್ರೋ ಆರ್ಗಾನಿಸಮ್ಸ್ ದಟ್ ಡು ನಾಟ್ ರಿಕ್ವೈರ್ ಆಕ್ಸಿಜನ್ ಡಿಕಂಪೋಸ್ ಆರ್ ಬ್ರೇಕ್ ಡೌನ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಆಫ್ ದ ಕೌಡಂಗ್ ಸ್ಲರಿ. ಕೌಡಂಗ್ ಸ್ಲರಿ ಅಂದ್ರೆ ಏನು? ಕೌಡಂಗ್ ಸ್ಲರಿ ಇಸ್ ದ ಮಿಕ್ಸ್ಚರ್ ಆಫ್ ಕೌಡಂಗ್ ಅಂಡ್ ವಾಟರ್. ಓಕೆ, ಅದೇ ರೀತಿ ಕೌಡಂಗ್ ಸ್ಲರಿ ಜೊತೆ ಬೇರೆನೆಲ್ಲ ಹಾಕ್ತಾರೆ ಇದರಲ್ಲಿ. ಹಿಂದ್ಗಡೆ ನೋಡ್ದಂಗೆ ಇದನ್ನ ಹಾಕ್ತಾರೆ, ಇದು ಕೂಡ ಹಾಕ್ತಾರೆ, ಹಾಗೂ ಲೆಫ್ಟ್ ಔಟ್ ಪಾರ್ಟ್ಸ್ ಆಫ್ ಅನ್ಯೂಸ್ಡ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ನ ಕೂಡ ಅಲ್ಲಿ ಹಾಕ್ತಾರೆ. ಓಕೆ, ಸ್ಲರಿ ಜೊತೆಗೆ. ಸೊ ಯಾವಾಗ ಹತ್ರ ಹಾಕ್ತಾರೋ ಅನೆರೋಬಿಕ್ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಏನ್ ಮಾಡುತ್ತೆ, ಕಾಂಪ್ಲೆಕ್ಸ್ ಪ್ರಾಡಕ್ಟ್ಸ್ ನ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಅದು ಯಾವಾಗ ಬ್ರೇಕ್ ಡೌನ್ ಆಗುತ್ತೋ ಆ ರೀತಿ ದಿಸ್ ಪ್ರೋಸೆಸ್ ಟೇಕ್ಸ್ ಫ್ಯೂ ಡೇಸ್. ಸೊ ಅದು ಬ್ರೇಕ್ ಡೌನ್ ಆಗೋದಕ್ಕೆ ಸ್ವಲ್ಪ ದಿನಗಳು ತಗೋತವೆ. ಅದು ತಗೊಂಡಾದ್ಮೇಲೆ ಬಯೋಗ್ಯಾಸ್ ಕಂಟೈನ್ 75% ಆಫ್ ಮೀಥೇನ್. ಸೊ ಬಯೋಗ್ಯಾಸ್ ಕಂಟೈನ್ 75% ಆಫ್ ಮೀಥೇನ್. ಆ ಮೀಥೇನ್ 75% ಆಫ್ ಮೀಥೇನ್ ಬರುತ್ತಲ್ವಾ, ಅದು ಈ ಗ್ಯಾಸ್ ಇಂದ ಔಟ್ಲೆಟ್ ಆಗುತ್ತೆ. ಸೊ ಬೇಸಿಕಲಿ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ನೋಡಿ, ಬಯೋಮಾಸ್ನ ನಾವು ಯಾವಾಗ ಬರ್ನ್ ಮಾಡ್ತೀವೋ ಬೆಂಕಿ ಹತ್ಕೊಳ್ಳುತ್ತೆ, ಹೀಟ್ ಕಡಿಮೆ, ಸ್ಮೋಕ್ ಜಾಸ್ತಿ. ಅದನ್ನ ಸರಿ ಮಾಡೋದಕ್ಕೆ ಇವ್ರು ಏನ್ ಮಾಡ್ತಿದ್ದಾರೆ, ಆ ಬಯೋಮಾಸ್ನೆಲ್ಲ ತಗೊಂಡು ಈ ಡೈಜೆಸ್ಟರ್ಗೆ ಹಾಕ್ಬಿಟ್ಟು ಸೀಲ್ ಮಾಡಿ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ನ ಬ್ರೇಕ್ ಡೌನ್ ಮಾಡಿ, ಮತ್ತೆ ಅದರಿಂದ ನಾವೇನು ಎಕ್ಸ್ಟ್ರಾಕ್ಟ್ ಮಾಡ್ತಿದೀವಿ, ಮೀಥೇನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿದೀವಿ. ಇವಾಗ ಈ ಮೀಥೇನ್ ಗ್ಯಾಸ್ ಬಂತಲ್ಲ, ಅದಕ್ಕೇನಂತ ಕರಿತೀವಿ ನಾವು? ಬಯೋಗ್ಯಾಸ್ ಅಂತ ಕರಿತೀವಿ. ಆ ಮೀಥೇನ್ ಗ್ಯಾಸ್ನ ಬೆಂಕಿ ಹಚ್ಚಿದ್ರೆ ಬೆಂಕಿ ಹತ್ಕೊಳ್ಳುತ್ತೆ. ಓಕೆ, ಸೊ ಇದನ್ನ ಏನಾಗಿ ಯೂಸ್ ಮಾಡ್ತಾ ಇದ್ದಾರೆ? ಫ್ಯೂಲ್ ಆಗಿ ಯೂಸ್ ಮಾಡ್ತಾರೆ ಇದನ್ನ. ಸೊ ಬಯೋಮಾಸ್ ಇಂದ ಬಯೋಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹೇಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? ಪ್ರೊಸೀಜರ್ ಇಲ್ಲಿದೆ. ಈ ಪ್ರೊಸೀಜರ್ ತುಂಬಾ ಇಂಪಾರ್ಟೆಂಟು, ನಿಮ್ಮ ಎಕ್ಸಾಮಿನೇಷನ್ ತುಂಬಾ ಸತಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಅಡ್ವಾಂಟೇಜಸ್ ಆಫ್ ಬಯೋಗ್ಯಾಸ್ ಏನೇನಿದೆ? ಬರ್ನ್ಸ್ ವಿತೌಟ್ ಸ್ಮೋಕ್. ಓಕೆ, ಬಯೋಗ್ಯಾಸ್ ಮಾಸ್ ಅಲ್ಲ ಇದು. ಬರ್ನ್ಸ್ ವಿತೌಟ್ ಸ್ಮೋಕ್, ಲೀವ್ಸ್ ನೋ ರೆಸಿಡ್ಯೂ ಲೈಕ್ ಆಶ್ ಇನ್ ವುಡ್, ಚಾರ್ಕೋಲ್ ಅಂಡ್ ಕೋಲ್ ಬರ್ನಿಂಗ್. ಇದು ಮೊದಲನೇ ಯೂಸ್, ಅಂದ್ರೆ ಅಡ್ವಾಂಟೇಜ್. ಸೆಕೆಂಡ್ ಒನ್, ಹೀಟಿಂಗ್ ಕೆಪಾಸಿಟಿ ಇಸ್ ಹೈ. ಇಲ್ಲಿ ನೋಡಿ ಇದೆ. ಸೊ ಬಯೋಮಾಸ್ ಅಲ್ಲಿ ನಾನು ಏನು ಹೇಳಿದೆ, ಬಯೋಮಾಸ್ನ ನಾವು ಯಾವಾಗ ಬೆಂಕಿ ಹಚ್ತೀವೋ ಹೀಟ್ ಕಡಿಮೆ, ಸ್ಮೋಕ್ ಜಾಸ್ತಿ. ಆದ್ರೆ ಬಯೋಗ್ಯಾಸ್ ಅಲ್ಲಿ ಹೀಟಿಂಗ್ ಕೆಪಾಸಿಟಿ ಇಸ್ ಹೈ. ಯಾವಾಗ ಹೀಟಿಂಗ್ ಕೆಪಾಸಿಟಿ ಹೈ ಆಗುತ್ತೋ ದಟ್ ಇಸ್ ಅ ಗುಡ್ ಸೋರ್ಸ್ ಆಫ್ ಎನರ್ಜಿ. ಕರೆಕ್ಟ್? ಎಸ್. ಓಕೆ, ನೆಕ್ಸ್ಟ್ ಒನ್, ಸ್ಲರಿ ಲೆಫ್ಟ್ ಬಿಹೈಂಡ್ ಇಸ್ ಯೂಸ್ಡ್ ಆಸ್ ಮ್ಯಾನ್ಯೂರ್ ಫಾರ್ ಪ್ಲಾಂಟ್ಸ್. ಕರೆಕ್ಟ್? ಇಲ್ಲಿ ಸ್ಲರಿ ಎಲ್ಲ ಬರುತ್ತೆ, ಗ್ಯಾಸ್ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಬಟ್ ಇಲ್ಲಿ ಉಳಿದಿರೋದು ಏನಾಗುತ್ತೆ, ಇದು ಪ್ರೆಸ್ ಆದಂಗೆ ಇದು ಮೇಲ್ಗಡೆ ಹೋಗ್ಬಿಟ್ಟು ಏನಾಗುತ್ತೆ, ಇದನ್ನ ನಾವು ಅಂದ್ರೆ ಬಂದಿರೋ ಆಚೆ ಉಳಿದಿರೋ ಸ್ಲರಿನ ಮ್ಯಾನ್ಯೂರ್ ಅಥವಾ ಫರ್ಟಿಲೈಸರ್ ಆಗಿ ಯೂಸ್ ಕೂಡ ಮಾಡ್ಬೋದು. ಸೊ ಅದೊಂದು ಅಡ್ವಾಂಟೇಜ್. ಸ್ಲರಿ ಲೆಫ್ಟ್ ಬಿಹೈಂಡ್ ಇಸ್ ಯೂಸ್ಡ್ ಆಸ್ ಮ್ಯಾನ್ಯೂರ್ ಫಾರ್ ಪ್ಲಾಂಟ್ಸ್. ಸೇಫ್ ಅಂಡ್ ಎಫಿಷಿಯಂಟ್ ಮೆಥಡ್ ಆಫ್ ವೇಸ್ಟ್ ಡಿಸ್ಪೋಸಲ್. ಸೊ ದಿಸ್ ಇಸ್ ದ ಸೇಫ್ ಅಂಡ್ ಎಫಿಷಿಯಂಟ್ ಮೆಥಡ್. ನೋಡಿ, ವೇಸ್ಟ್ ಇಂದ ನಾವು ಮತ್ತೆ ಏನು ಪ್ರೊಡ್ಯೂಸ್ ಮಾಡ್ತಿದೀವಿ? ಬಯೋಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ತಿದೀವಿ. ಆ ಬಯೋಗ್ಯಾಸ್ಗೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ. ಸೊ ದಿಸ್ ಇಸ್ ದ ಸೇಫ್ ಅಂಡ್ ಎಫಿಷಿಯಂಟ್ ಮೆಥಡ್ ಆಫ್ ವೇಸ್ಟ್ ಡಿಸ್ಪೋಸಲ್ ಅಂತ ಕೂಡ ಹೇಳ್ಬೋದು. ಆಲ್ ರೈಟ್. ಓಕೆ, ನೆಕ್ಸ್ಟ್ ವಿಂಡ್ ಎನರ್ಜಿ. ಸೊ ವಿಂಡ್ ಎನರ್ಜಿ, ನೀವು ತುಂಬಾ ವಿಂಡ್ ಮಿಲ್ಸ್ ನೋಡಿರ್ತೀರಾ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಸಾಲಾಗಿ ವಿಂಡ್ ಮಿಲ್ಸ್ಗಳು ಇರ್ತವೆ. ಏನ್ ಮಾಡ್ತೀವಿ? ವಿಂಡ್ ಮಿಲ್ಸಿನ ಫ್ಯಾನ್ಗಳು ರೊಟೇಟ್ ಆಗ್ತವೆ. ಅದು ಯಾವಾಗ ರೊಟೇಟ್ ಆಗುತ್ತೆ? ಎಲೆಕ್ಟ್ರಿಕ್ ಜನರೇಟರ್ ಹೊರಗಡೆ ಪ್ಲೇಸ್ ಆಗಿರುತ್ತೆ. ಸೊ ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಆ ಎಲೆಕ್ಟ್ರಿಸಿಟಿನ ನೀವು ನಿಮ್ಮ ಡೊಮೆಸ್ಟಿಕ್ ಯೂಸಸ್ಗೆ ಯೂಸ್ ಮಾಡ್ತಾ ಇರ್ತೀರಾ. ಕರೆಕ್ಟ್? ಸೊ ಇದು ಬೇಸಿಕಲಿ ವಿಂಡ್ ಮಿಲ್ಲಿನ ಓವರ್ ವ್ಯೂ. ಎನರ್ಜಿ ವಾಸ್ ಹಾರ್ನೆಸ್ಡ್ ಬೈ ವಿಂಡ್ ಮಿಲ್ಸ್ ಇನ್ ದ ಪಾಸ್ಟ್ ಟು ಡೂ ಮೆಕ್ಯಾನಿಕಲ್ ವರ್ಕ್. ಸೊ ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಈ ವಿಂಡ್ ಮಿಲ್ಲಿಗೆ ಒಂದು ಸೆಟಪ್ನ ಜೋಡಿಸ್ತಾ ಇದ್ರು. ಯಾವ ರೀತಿಯಲ್ಲಿ ಅಂದ್ರೆ, ಈ ವಿಂಡ್ ಮಿಲ್ ತಿರುಗ್ತಿದ್ದಂಗೆ ಯಾವ್ದಾದ್ರು ಒಂದು ಅಂದ್ರೆ ನೀರು ಎತ್ತದಾಗಿರ್ಲಿ ಅಥವಾ ಯಾವುದೇ ಒಂದು ಮೆಕ್ಯಾನಿಕಲ್ ವರ್ಕ್ ಮಾಡೋ ತರ ಆಗಿರ್ಲಿ, ಆ ತರ ಒಂದು ಸೆಟಪ್ ಇತ್ತು ಮುಂಚೆ. ಆಯ್ತಾ? ಇವಾಗ ಏನ್ ಮಾಡ್ತಾ ಇದ್ದಾರೆ, ದ ರೊಟೇಟರಿ ಮೋಷನ್ ಆಫ್ ದ ವಿಂಡ್ ಮಿಲ್ ಇಸ್ ಯೂಸ್ ಟು ಟರ್ನ್ ದ ಟರ್ಬೈನ್ ಆಫ್ ದ ಎಲೆಕ್ಟ್ರಿಕ್ ಜನರೇಟರ್. ಸೊ ಇವಾಗ ಸ್ವಲ್ಪ ಟೆಕ್ನಾಲಜಿ ಡೆವಲಪ್ ಆಗ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಈ ವಿಂಡ್ ಮಿಲ್ ರೊಟೇಟ್ ಆದಂಗೆ ಯಾವುದು ಮೆಕ್ಯಾನಿಕಲ್ ವರ್ಕ್ ಆಗೋದಿಲ್ಲ. ಮೆಕ್ಯಾನಿಕಲ್ ವರ್ಕ್ ಆಗ್ತಿತ್ತು ಯಾವಾಗ? ಹಿಂದೆ. ಸೊ ಅದು ಸ್ವಲ್ಪ ಇನ್ಎಫಿಷಿಯಂಟ್ ಆಗಿತ್ತು. ಇವಾಗ ಟೆಕ್ನಾಲಜಿ ಡೆವಲಪ್ಡ್ ಆಗಿರೋದ್ರಿಂದ ಇವಾಗ ತಿರುಗಿದ್ರೆ ಜಸ್ಟ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಜನರೇಟ್ ಆಗಿರೋ ಎಲೆಕ್ಟ್ರಿಸಿಟಿಯಿಂದ ನಾವು ಅದನ್ನು ಯೂಸ್ ಮಾಡಿಕೊಂಡು ಯಾವ ವರ್ಕ್ ಬೇಕಾದ್ರೂ ಮಾಡ್ಕೋಬಹುದು. ಆಲ್ ರೈಟ್. ಓಕೆ, ನೆಕ್ಸ್ಟ್ ನೋಡೋಣ. ಅಡ್ವಾಂಟೇಜಸ್ ಏನೇನಿದೆ ವಿಂಡ್ ಮಿಲ್ಗೆ? ದೇ ಆರ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಹಾಗೂ ದೇ ಆರ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ.
ಅದ್ರ ಜೊತೆಗೆ ಡಿಸ್ಅಡ್ವಾಂಟೇಜಸ್ ನೋಡೋದಾದ್ರೆ ಅಂದ್ರೆ ಲಿಮಿಟೇಷನ್ಸ್ ನೋಡೋದಾದ್ರೆ ವಿಂಡ್ ಸ್ಪೀಡ್ ಶುಡ್ ಬಿ ಮೋರ್ ದನ್ 15 ಕಿಲೋಮೀಟರ್ಸ್ ಪರ್ ಅವರ್. ಈ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ, MCQ ಕೇಳೋ ಚಾನ್ಸಸ್ ಇದಾವೆ. ಏನ್ ಹೇಳ್ತಾ ಇದ್ದಾರೆ, ಈ ವಿಂಡ್ ಬ್ಲೇಡ್ಗಳಿದಾವಲ್ವಾ, ಈ ಬ್ಲೇಡ್ಗಳು ತಿರುಗಬೇಕಂದ್ರೆ ವಿಂಡಿನ ವೇಗ ಅಥವಾ ಸ್ಪೀಡು 15 kmph ಆಗಿರಬೇಕು. ಇವಾಗ 14 kmph ಆಯ್ತು ಅಂತ ಅನ್ಕೊಳ್ಳಿ, ಅಷ್ಟೇ, ವಿಂಡ್ ಅದು ತಿರುಗೋದೇ ಇಲ್ಲ, ಸುಮ್ಮನೆ ನಿಂತಿದೆ ಇದೀಗ. ಸೊ ಸುಮ್ಮನೆ ನಿಂತಿದೆ ಅಂದ್ರೆ ಅದೇನು ಎಲೆಕ್ಟ್ರಿಸಿಟಿ ಜನರೇಟೇ ಮಾಡ್ತಾರೆ, ಸೊ ವೇಸ್ಟ್ ಅಲ್ವಾ ಅದು. ಸೊ ಇದು ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಆಯ್ತಾ. ವಿಂಡ್ ಸ್ಪೀಡು 15 ಕಿಲೋಮೀಟರ್ಸ್ ಪರ್ ಅವರ್ ವೇಗದಲ್ಲಿದ್ದಾಗ ಇದು ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಇಲ್ಲಾಂದ್ರೆ ನೋ ಯೂಸ್. ಆಲ್ ರೈಟ್, ಓಕೆ. ನೆಕ್ಸ್ಟ್, ನೀಡ್ ಬ್ಯಾಕಪ್ ಫೆಸಿಲಿಟೀಸ್ ಲೈಕ್ ಸ್ಟೋರೇಜ್ ಸೆಲ್ಸ್. ಸೊ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ, ಸ್ಟೋರ್ ಮಾಡೋದಕ್ಕೆ ಸ್ಟೋರೇಜ್ ಸೆಲ್ಸಿನ ಫೆಸಿಲಿಟಿ ಬೇಕು. ನೆಕ್ಸ್ಟ್, ರಿಕ್ವೈರ್ಸ್ ಲಾರ್ಜ್ ಏರಿಯಾ ಆಫ್ ಲ್ಯಾಂಡ್. ತುಂಬಾ ದೊಡ್ಡ ಏರಿಯಾ ಆಫ್ ಲ್ಯಾಂಡ್ ಬೇಕು. ಇವಾಗ ಇದ್ರ ಅಕ್ಕಪಕ್ಕ ಯಾವುದೇ ಬಿಲ್ಡಿಂಗ್ಗಳು ಬರಂಗಿಲ್ಲ ನೋಡಿ, ಇಷ್ಟು ಕೆಳಗಡೆ ಬರ್ತಾ ಇದೆ ಅದು ಬ್ಲೇಡು. ಓಕೆ, ಸೊ ಅಷ್ಟು ಹೈಟ್ವರೆಗೂ ಅದ್ರ ಸುತ್ತಮುತ್ತ ಯಾವ ಪ್ಲೇಸಸ್ನ ನಾವು ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಲ್ವಾ. ಓಕೆ, ನೆಕ್ಸ್ಟ್, ಇನಿಷಿಯಲ್ ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಇಸ್ ವೆರಿ ಹೈ. ಸೊ ವಿಂಡ್ ಮಿಲ್ನ ನಿಲ್ಲಿಸ್ಬೇಕಂದ್ರೆ ಒಂದು ಜಾಗದಲ್ಲಿ ಅದಕ್ಕೆ ಇದು ಪೋಲ್ ತರಬೇಕು, ಮೋಟರ್ ತರಬೇಕು, ಬ್ಲೇಡ್ ತರಬೇಕು, ಅದ್ರ ಟ್ರಾನ್ಸ್ಪೋರ್ಟೇಷನು, ಓಕೆ, ಅದ್ರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಇನಿಷಿಯಲ್ ಕಾಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಇಸ್ ಹೈ. ಲಾಸ್ಟ್ ಪಾಯಿಂಟ್ ಏನಿದೆ, ನೀಡ್ಸ್ ಲಾಟ್ಸ್ ಆಫ್ ಮೇಂಟೆನೆನ್ಸ್. ಸೊ ಈ ವಿಂಡ್ ಮಿಲ್ನ ಓಡ್ಸ್ ಅಂದ್ರೆ ರನ್ನಿಂಗ್ ಕಂಡೀಷನ್ ಇಡೋದಕ್ಕೆ ತುಂಬಾ ಮೇಂಟೆನೆನ್ಸ್ ಬೇಕಾಗುತ್ತೆ. ಸೊ ಇವೆಲ್ಲ ಏನಾಗ್ತಿದಾವೆ, ವಿಂಡ್ ಎನರ್ಜಿಯ ಡಿಸ್ಅಡ್ವಾಂಟೇಜಸ್ಗಳು. ಅರ್ಥ ಆಯ್ತಾ? ಆಲ್ ರೈಟ್, ನೆಕ್ಸ್ಟ್. ಸೊ ಇಲ್ಲಿಗೆ ಈ ಟಾಪಿಕ್ನ ಅಂತ್ಯ. ಯಾವ್ದದು? ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ಸೊ ಇದರಲ್ಲಿ ಫಾಸಿಲ್ ಕವರ್ ಮಾಡಿದೀವಿ, ಥರ್ಮಲ್ ಕವರ್ ಮಾಡಿದೀವಿ, ಹೈಡ್ರೋ ಕವರ್ ಮಾಡಿದೀವಿ, ಬಯೋಮಾಸ್ ಕವರ್ ಮಾಡಿದೀವಿ, ಅದ್ರ ಜೊತೆಗೆ ವಿಂಡ್ ಎನರ್ಜಿ ಕೂಡ ಕವರ್ ಮಾಡಿದೀವಿ. ನೆಕ್ಸ್ಟ್ ಟಾಪಿಕ್ ಯಾವುದು ಅಂದ್ರೆ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ಸೊ ಈ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅಲ್ಲಿ ಮತ್ತೆ ತುಂಬಾ ಸಬ್ ಟಾಪಿಕ್ಗಳಿದಾವೆ, ಎಲ್ಲ ಸಬ್ ಟಾಪಿಕ್ಗಳನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಏನಿದೆ, ಸೋಲಾರ್ ಎನರ್ಜಿ. ಸೊ ಸೋಲಾರ್ ಎನರ್ಜಿ ಅಂದ್ರೆ ಸನ್ನಿಂದ ಬರುವಂತ ಎನರ್ಜಿನ ತಗೊಂಡು ನಾವು ಅದನ್ನ ಯೂಸ್ ಮಾಡೋದು. ಯಾವ ರೀತಿ? ಇಲ್ಲಿ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀವಿ, ಸೋಲಾರ್ ಕುಕ್ಕರ್ ಇದೆ, ಕರೆಕ್ಟ್. ಸೊ ಸೋಲಾರ್ ಕುಕ್ಕರ್ ಇಂದ ಏನ್ ಮಾಡ್ಬೋದು, ಸೋಲಾರ್ ಎನರ್ಜಿ ಅಂದ್ರೆ ಹೀಟ್ ಎನರ್ಜಿಯಿಂದ ನಾವು ಇಲ್ಲಿ ರೈಸ್ ಅಥವಾ ಬೇರೆ ಯಾವ್ದಾದ್ರು ಊಟ ಮಾಡುವಂತ ವಸ್ತುನ ಕುಕ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಮೊದಲನೇ ಪಾಯಿಂಟ್ ಏನಿದೆ ನೋಡೋಣ ಬನ್ನಿ. ಸೋಲಾರ್ ಕುಕ್ಕರ್ ಇನ್ನ ಬಗ್ಗೆ ಏನ್ ಹೇಳ್ತಾರೆ, ಯೂಸಸ್ ಮಿರರ್ಸ್ ಟು ಫೋಕಸ್ ದ ರೇಸ್ ಆಫ್ ಸನ್. ಸೊ ಸನ್ ಇಸ್ ಅ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಸನ್ನು, ಅದನ್ನ ಫೋಕಸ್ ಮಾಡೋದಕ್ಕೆ ಮಿರರ್ಸ್ ನ ಯೂಸ್ ಮಾಡ್ಬಿಟ್ಟು ಎಲ್ಲ ಮಿರರ್ ಫೋಕಸ್ ಎಲ್ಲಿ ಇರುತ್ತೆ, ಇಲ್ಲೇ ಇರುತ್ತೆ. ಸೊ ಹೀಟ್ ಜನರೇಟ್ ಆದಾಗ ಏನಾಗುತ್ತೆ, ಫುಡ್ ಕುಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ಪೇಂಟೆಡ್ ಬ್ಲಾಕ್ ಟು ಅಬ್ಸಾರ್ಬ್ ಮೋರ್ ಹೀಟ್. ಸೊ ಸೋಲಾರ್ ಕುಕ್ಕರಿನ ಒಳಗಡೆ ಪಾರ್ಟ್ನ ಬ್ಲ್ಯಾಕ್ ಕಲರ್ ಅಲ್ಲಿ ಪೇಂಟ್ ಮಾಡಿರ್ತಾರೆ. ಜ್ಞಾಪಕ ಇಟ್ಕೊಳ್ಳಿ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟು, ತುಂಬಾ ಸತಿ ಕೇಳಿದ್ದಾರೆ MCQs ಅಲ್ಲಿ. ಯಾಕೆ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡ್ತಾರೆ ಸೋಲಾರ್ ಕುಕ್ಕರ್ ಒಳಗಡೆ? ತುಂಬಾ ಸಿಂಪಲ್, ಬಿಕಾಸ್ ಪೇಂಟೆಡ್ ಬ್ಲ್ಯಾಕ್ ಬಿಕಾಸ್ ಟು ಅಬ್ಸರ್ವ್ ಮೋರ್ ಹೀಟ್, ಅಷ್ಟೇ. ಸೊ ಹೀಟ್ ಜಾಸ್ತಿ ಆದಂಗೆ ಏನಾಗುತ್ತೆ, ಫುಡ್ ಬೇಗ ತುಂಬಾ ಕುಕ್ ಆಗುತ್ತೆ, ರೈಟ್. ಆಲ್ ರೈಟ್, ಕವರ್ಡ್ ಇನ್ ಗ್ಲಾಸ್ ಪ್ಲೇಟ್, ಇಟ್ ಹೆಲ್ಪ್ಸ್ ಟು ಟ್ರ್ಯಾಪ್ ದ ಹೀಟ್ ಅಂಡ್ ಕೀಪ್ ದ ಇನ್ಸೈಡ್ಸ್ ಹಾಟ್, ಅಂದ್ರೆ ಗ್ರೀನ್ ಹೌಸ್ ಎಫೆಕ್ಟ್. ಮತ್ತೆ ಸೊ ಗ್ಲಾಸ್ ಯೂಸ್ ಮಾಡಿರೋದ್ರಿಂದ ಏನಾಗುತ್ತೆ, ಹೀಟ್ನ ಟ್ರ್ಯಾಪ್ ಮಾಡುತ್ತೆ, ಹೀಟ್ ಟ್ರ್ಯಾಪ್ ಮಾಡ್ದಂಗೆ ಫುಡ್ ಬೇಗ ತುಂಬಾ ಕುಕ್ ಆಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಗ್ರೀನ್ ಹೌಸ್ ಎಫೆಕ್ಟ್. ನೆಕ್ಸ್ಟ್ ಏನಿದೆ, ಸೋಲಾರ್ ಎನರ್ಜಿ. ಸೊ ಸೋಲಾರ್ ಕುಕ್ಕರ್ ನೋಡಿದ್ವಿ, ಇವಾಗ ನಾವೇನ್ ನೋಡ್ತಿದೀವಿ, ಸೋಲಾರ್ ಸೆಲ್ಸ್ ನ ನೋಡ್ತೀವಿ. ಸೊ ಏನ್ ಯೂಸ್ ಸೋಲಾರ್ ಸೆಲ್ಸ್ ಇಂದ? ಸೋಲಾರ್ ಎನರ್ಜಿ ಇದ್ದೇ ಇರುತ್ತೆ ಬೆಳಿಗ್ಗೆ ಟೈಮಲ್ಲಿ, ಕರೆಕ್ಟ್. ಈ ಸೋಲಾರ್ ಸೆಲ್ಸ್ಗಳು ಏನ್ ಮಾಡ್ತವೆ, ಸೋಲಾರ್ ಎನರ್ಜಿನ ತಗೊಂಡು ಎಲೆಕ್ಟ್ರಿಸಿಟಿಗೆ ಟ್ರಾನ್ಸ್ಫಾರ್ಮ್ ಮಾಡ್ತವೆ, ಕರೆಕ್ಟ್. ಅದೇ ರೀತಿ ನೀವು ಇದನ್ನ ಇನ್ನೊಂದ್ ಕಡೆ ನೋಡಿರ್ತೀರಾ, ಯಾವುದು? ಸೋಲಾರ್ ಹೀಟರ್ಸ್ ಅಲ್ವಾ. ಸೊ ಸೋಲಾರ್ ಹೀಟರ್ಸ್ ಇಂದ ಬಿಸಿನೀರು ಬರುತ್ತೆ, ನಮಗೆ ಬಿಸಿನೀರು ಮಾತ್ರ ಬರುತ್ತೆ, ಬಟ್ ಸೋಲಾರ್ ಸೆಲ್ಸ್ ಇಂದ ನಮ್ಗೆ ಎಲೆಕ್ಟ್ರಿಸಿಟಿನೇ ಬರುತ್ತೆ ಅಲ್ವಾ. ಸೊ ಸೋಲಾರ್ ಹೀಟರ್ ಹಾಕೊಳ್ಳೋದ್ರಿಂದ ಏನ್ ಯೂಸು, ಸಮ್ಮರ್ ಅಲ್ಲಿ ಒಳ್ಳೆ ಬಿಸಿನೀರು ಬರುತ್ತೆ, ವಿಂಟರ್ ಅಲ್ಲಿ ಏನಾಗುತ್ತೆ, ಬಿಸಿನೀರು ಬರುತ್ತೆ, ಅದು ಸ್ವಲ್ಪ ಕಡಿಮೆ ಇರುತ್ತೆ, ಯಾಕಂದ್ರೆ ಸನ್ ಜಾಸ್ತಿ ಇರೋದಿಲ್ಲ. ಓಕೆ, ಸೊ ಸೋಲಾರ್ ಎನರ್ಜಿಯಲ್ಲಿ ಸೋಲಾರ್ ಸೆಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಕನ್ವರ್ಟ್ ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಸಿಟಿ, ಕರೆಕ್ಟ್. ಅದ್ರ ಜೊತೆಗೆ a large number of solar cells are combined in an arrangement and this is called as ಸೋಲಾರ್ ಸೆಲ್ ಪ್ಯಾನಲ್. ತುಂಬಾ ಸೋಲಾರ್ ಸೆಲ್ಗಳು ಕಂಬೈನ್ ಮಾಡಿದಾಗ ಅದಕ್ಕೆ ಏನಂತ ಕರಿತೀವಿ ನಾವು, ಸೋಲಾರ್ ಸೆಲ್ ಪ್ಯಾನಲ್ ಅಂತ ಕರಿತೀವಿ. ಓಕೆ, ಆಲ್ ರೈಟ್. ಸೊ ಈ ಸೋಲಾರ್ ಸೆಲ್ ಪ್ಯಾನಲ್ಗಳ ಅಡ್ವಾಂಟೇಜಸ್ಗಳೇನು ನೋಡೋಣ. ಸೊ ಅಡ್ವಾಂಟೇಜಸ್, ನೋ ಮೂವಿಂಗ್ ಪಾರ್ಟ್ಸ್, ರಿಕ್ವೈರ್ ಲಿಟಲ್ ಮೇಂಟೆನೆನ್ಸ್, ವರ್ಕ್ಸ್ ವಿತೌಟ್ ಯೂಸ್ ಆಫ್ ಎನಿ ಫೋಕಸಿಂಗ್ ಡಿವೈಸ್. ಓಕೆ, ಸೊ ಇದರಲ್ಲಿ ಯಾವುದು ಪಾರ್ಟ್ ಮೂವ್ ಆಗಲ್ಲ, ಸುಮ್ಮನೆ ಇದನ್ನ ಪ್ಲೇಸ್ ಮಾಡಬೇಕು. ಯಾವ ರೀತಿ ಪ್ಲೇಸ್ ಮಾಡ್ಬೇಕಂದ್ರೆ, ತುಂಬಾ ಹೊತ್ತು ಅದ್ರ ಮೇಲೆ ಸನ್ ಬೀಳೋ ರೀತಿಯಲ್ಲಿ ಪ್ಲೇಸ್ ಮಾಡ್ಬೇಕು ಅಷ್ಟೇ. ಅದು ಬಿಟ್ರೆ ಇದರಲ್ಲಿ ಯಾವ ಮೇಂಟೆನೆನ್ಸು ಇರಲ್ಲ, ಯಾವ ಮೂವಿಂಗ್ ಪಾರ್ಟ್ಸು ಏನೂ ಇರೋದಿಲ್ಲ. ಪ್ಲೇಸ್ ಮಾಡ್ಬಿಟ್ಟು ಮರ್ತೋಗ್ಬಿಡ್ಬೇಕು, ಬಿಟ್ಬಿಡ್ಬೇಕು, ಅದಾಗದೇ ಕೆಲಸ ಮಾಡ್ತಾ ಇರುತ್ತೆ. ನೆಕ್ಸ್ಟ್, ಕ್ಯಾನ್ ಬಿ ಸೆಟ್ ಅಪ್ ಇನ್ ರಿಮೋಟ್ ಆ್ಯಂಡ್ ಇನ್ಆಕ್ಸೆಸಿಬಲ್ ಏರಿಯಾಸ್ ವೇರ್ ಲೇಯಿಂಗ್ ಆಫ್ ಅ ಪವರ್ ಟ್ರಾನ್ಸ್ಮಿಷನ್ ಲೈನ್ ಮೇ ಬಿ ಎಕ್ಸ್ಪೆನ್ಸಿವ್ ಆ್ಯಂಡ್ ನಾಟ್ ಕಮರ್ಷಿಯಲಿ
ವಯಬಲ್. ಅಂದರೆ ಇವಾಗ ತುಂಬ ದೂರ ಇರೋ ಹಳ್ಳಿಯಲ್ಲಿ, ಒಂದು ಚಿಕ್ಕ ಹಳ್ಳಿಯಲ್ಲಿ ತುಂಬ ಜನ ಇದ್ದಾರೆ ಅಂದ್ಕೊಳ್ಳಿ. ಇವಾಗ ಅಲ್ಲಿಂದ ಸಿಟಿಯಿಂದ ಆ ದೂರ ಹಳ್ಳಿಗೆ ಟ್ರಾನ್ಸ್ಮಿಷನ್ ಲೈನ್ಸು, ಪೋಲ್ಸು ಇದನ್ನ ಕನ್ಸ್ಟ್ರಕ್ಟ್ ಮಾಡೋದು ಸ್ವಲ್ಪ ಏನಾಗುತ್ತೆ, ಕಾಸ್ಟ್ಲಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಬದಲು ನಾವೇನು ಮಾಡ್ಬೋದು, ಸೋಲಾರ್ ಸೆಲ್ ಪ್ಯಾನಲ್ಸ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೋದು. ಕರೆಕ್ಟ್. ಅಲ್ಲಿ ನಾವು ಯಾವಾಗ ಎಸ್ಟಾಬ್ಲಿಷ್ ಮಾಡ್ತೀವೋ ಅದೇನು ಮಾಡುತ್ತೆ, ನಮ್ಮ ಕಾಸ್ಟ್ನ ಕಟ್ ಮಾಡುತ್ತೆ. ಯಾವ ಕಾಸ್ಟ್ನ ಕಟ್ ಮಾಡುತ್ತೆ? ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಕಾಸ್ಟ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಪೋಲ್ಸ್ ನಿಲ್ಲಿಸೋ ಅಂತ ಕಾಸ್ಟ್ ಆಗಿರ್ಬೋದು, ಲೇಬರ್ ಕಾಸ್ಟ್ ಆಗಿರ್ಬೋದು, ಮೇಂಟೆನೆನ್ಸ್ ಕಾಸ್ಟ್ ಆಗಿರ್ಬೋದು, ಇದೆಲ್ಲ ಕಾಸ್ಟ್ಗಳು ಏನಾಗುತ್ತೆ, ಅಳಿಸೋಗುತ್ತೆ. ಮತ್ತೆ ಏನು ಒಂದು ದೊಡ್ಡ ಅಡ್ವಾಂಟೇಜ್ ಅಂದರೆ ಸೋಲಾರ್ ಸೆಲ್ಸ್ ಇದು. ಸೊ ಸೂರ್ಯ ಬೇಸಿಕಲಿ ಎಲ್ಲ ಕಡೆ ಇರ್ತಾನೆ, ನಮ್ಮ ಇಡೀ ಇಂಡಿಯಾದಲ್ಲಿ ಇರ್ತಾನೆ ಸೂರ್ಯ. ಕರೆಕ್ಟ್. ಅವ್ನು ರೇಸ್ ಬೀಳುತ್ತೆ. ಸೊ ಯಾವುದೇ ದೂರ ಅಥವಾ ಯಾವುದೇ ರಿಮೋಟ್ ಪ್ಲೇಸಲ್ಲಿ ಕೂಡ ಈ ಸೋಲಾರ್ ಸೆಲ್ಸ್ನ ನಾವು ಎಸ್ಟಾಬ್ಲಿಷ್ ಮಾಡಿ ಅಥವಾ ಅಲ್ಲಿ ನಾವು ಇನ್ಸ್ಟಾಲ್ ಮಾಡಿಬಿಟ್ಟು ಸೋಲಾರ್ ಸೆಲ್ ಪ್ಯಾನಲಿಂದ, ಸೋಲಾರ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿನ ನಾವು ಜನರೇಟ್ ಮಾಡ್ಬೋದು. ಓಕೆ. ಸೊ ಇದು ಒಂದು ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜಸ್ ನೋಡ್ಬೇಕಂದ್ರೆ ಲಿಮಿಟೇಷನ್ಸ್ ಅಂದರೆ ಅವೈಲಬಿಲಿಟಿ ಆಫ್ ಸ್ಪೆಷಲ್ ಗ್ರೇಡ್ ಸಿಲಿಕಾನ್ ಫಾರ್ ಮೇಕಿಂಗ್ ಸೋಲಾರ್ ಸೆಲ್ಸ್ ಇಸ್ ಲಿಮಿಟೆಡ್. ಸೊ ಇದನ್ನ ಸೋಲಾರ್ ಸೆಲ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಗ್ರೇಡ್ ಆಫ್ ಸಿಲಿಕಾನ್ ಬೇಕಾಗುತ್ತೆ, ಅದು ಸ್ವಲ್ಪ ಲಿಮಿಟೆಡ್ ಆಗಿದೆ. ಇದು ಮೊದಲನೇ ಡಿಸ್ಅಡ್ವಾಂಟೇಜ್. ಎರಡನೇದು, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಇದನ್ನ ಮಾಡೋದು ಮತ್ತೆ ಇನಿಷಿಯಲ್ ಕಾಸ್ಟ್ ಇದೆ ನೋಡಿ, ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಬಟ್ ಒಂದ್ಸತಿ ಆ ಕಾಸ್ಟ್ನ ನೀವು ಕೊಟ್ಬಿಟ್ಟು ತೊಗೊಂಡ್ಬಿಟ್ರೆ ಅದು ನಿಮಗೆ ಲೈಫ್ ಲಾಂಗ್ವರೆಗೂ ಬರುತ್ತೆ. ಆಲ್ ರೈಟ್. ಓಕೆ. ಸೊ ಇದು ಸೋಲಾರ್ ಎನರ್ಜಿಯ ಬಗ್ಗೆ. ನೆಕ್ಸ್ಟ್ ನೋಡೋಣ, ಎನರ್ಜಿ ಫ್ರಾಮ್ ಸಿ. ಸೊ ಎನರ್ಜಿ ಫ್ರಾಮ್ ಸಿ ನೋಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ. ಸೊ ನಮ್ಮ ಅರ್ತ್ ನಿಮ್ಗೆ ಗೊತ್ತಿರೋ ಥರ 75% ಆಫ್ ವಾಟರ್, 25% ಆಫ್ ಲ್ಯಾಂಡ್ ಇದೆ. ಕರೆಕ್ಟ್. ಸೊ 75% ಮತ್ತೆ ಡಿವೈಡ್ ಆಗಿದೆ, ಫ್ರೆಶ್ ವಾಟರ್, ಗ್ಲೇಷಿಯರ್ಸ್, ಸಿ ವಾಟರ್ ಅಂತೆಲ್ಲ. ಸೊ ಮೆಜಾರಿಟಿ 75% ಮತ್ತೆ ಸೀನೇ ಇರುತ್ತೆ. ರೈಟ್. ಸೊ ನಮ್ಮ ಅರ್ತ್ ಕೂಡ ಸ್ಪಿನ್ ಆಗ್ತಾ ಇದೆ, ರೊಟೇಟ್ ಆಗ್ತಾ ಇದೆ, ಸ್ಪಿನ್ ಆಗ್ತಾ ಇದೆ. ನಮ್ಮ ಅರ್ತಿನ ಸುತ್ತ ಮೂನ್ ಕೂಡ ತಿರುಗ್ತಾ ಇದೆ. ಸೊ ನಮ್ಮ ಅರ್ತಿನ ಸ್ಪಿನ್ನಿಂಗ್ನ ಕನ್ಸಿಡರ್ ಮಾಡಿ, ಹಾಗೂ ಈ ಮೂನ್ ತಿರುಗ್ತಾ ಇದೆಲ್ಲ ನಮ್ಮ ಸುತ್ತ, ಅದನ್ನ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ಅರ್ತಿನ ಕೆಲವು ಪಾರ್ಟ್ಸ್ ಅಲ್ಲಿ ಹೈ ಟೈಡ್ ಫಾರ್ಮ್ ಆಗುತ್ತೆ, ಅದೇ ಅರ್ತಿನ ಕೆಲವು ಪಾರ್ಟ್ಸ್ ಅಲ್ಲಿ ಲೋ ಟೈಡ್ ಫಾರ್ಮ್ ಆಗುತ್ತೆ. ಓಕೆ. ಹೈ ಟೈಡ್ ಅಂಡ್ ಲೋ ಟೈಡ್. ಸೊ ಇದು ಮೊದಲನೇ ಪಾಯಿಂಟ್, ಜ್ಞಾಪಕ ಇಟ್ಕೊಳ್ಳಿ. ಓಕೆ. ಸೊ ಇದ್ರ ಬಗ್ಗೆ ನೋಡ್ಬೇಕಂದ್ರೆ ಏನಿದೆ ನೋಡಿ. ಸೊ ಟೈಡಲ್ ಎನರ್ಜಿ ಫ್ರಾಮ್ ಸಿ ಅಂದ್ರೆ ಏನು, ಟೈಡಲ್ ಎನರ್ಜಿ ಡ್ಯೂ ಟು ಗ್ರಾವಿಟೇಷನಲ್ ಪುಲ್ ಆಫ್ ದ ಮೂನ್ ಆನ್ ದ ಸ್ಪಿನ್ನಿಂಗ್ ಅರ್ತ್. ಕರೆಕ್ಟ್. ದ ಲೆವೆಲ್ ಆಫ್ ವಾಟರ್ in the sea rises and falls. This phenomenon is called as high and low tides. So ಕೆಲವು ಜಾಗದಲ್ಲಿ ಹೈ ಟೈಡ್ಸ್ ಆಗಿರುತ್ತೆ, ಕೆಲವು ಜಾಗದಲ್ಲಿ ಲೋ ಟೈಡ್ಸ್ ಆಗಿರುತ್ತೆ. ಸೊ ಟೈಡ್ಸ್ ಇಂದ ಏನು ಯೂಸು ನೋಡೋಣ. ಓಕೆ. ಎನರ್ಜಿ ಇಸ್ ಹಾರ್ನೆಸ್ಡ್ ಬೈ ಕನ್ಸ್ಟ್ರಕ್ಟಿಂಗ್ ಅ ಡ್ಯಾಮ್ ಅಕ್ರಾಸ್ ಅ ನ್ಯಾರೋ ಓಪನಿಂಗ್ ಟು ದ ಸಿ. ಸೊ ಎಲ್ಲೆಲ್ಲೆಲ್ಲ ಹೈ ಟೈಡ್ಸ್ ಲೋ ಟೈಡ್ಸ್ ಇರುತ್ತಲ್ವಾ, ಅಲ್ಲಿ ಏನೇನು ಮಾಡ್ತಿದ್ದೀವಿ ನಾವು, ಆ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀವಿ ಅಕ್ರಾಸ್ ಅ ನ್ಯಾರೋ ಓಪನಿಂಗ್ ಟು ದ ಸಿ. ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರುತ್ತೆ. ಸೊ ಈ ಡ್ಯಾಮಿನ ಈ ಸೈಡು ಹೈ ಟೈಡ್ ಆಗಿರುತ್ತೆ, ಈ ಡ್ಯಾಮಿನ ಆ ಸೈಡ್ ಏನಾಗಿರುತ್ತೆ, ಲೋ ಟೈಡ್ ಆಗಿರುತ್ತೆ. ನಾವೇನು ಮಾಡೋದು, ಈ ಹೈ ಟೈಡಿಂದ ಲೋ ಟೈಡಿಗೆ ನೀರನ್ನ ಬಿಡೋದು. ಯಾವುದ್ರ ಮುಖಾಂತರ, ಇಲ್ಲಿದೆ ನೋಡಿ, ಇದ್ರ ಮುಖಾಂತರ. ಸೊ ಇಲ್ಲಿಂದ ನೀರು ಹೋಗ್ಬೇಕಾದ್ರೆ ಒಳಗಡೆ ಏನು ಫಿಕ್ಸ್ ಮಾಡಿರ್ತೀವಿ ನಾವು, ಟರ್ಬೈನ್ನ ಫಿಕ್ಸ್ ಮಾಡಿರ್ತೀವಿ. ಸೊ ಯಾವಾಗ ನೀರು ಹೈ ಟೈಡಿಂದ ಲೋ ಟೈಡ್ಗೆ ಹೋಗುತ್ತೋ ಅವಾಗ ಏನಾಗುತ್ತೆ, ಆ ನೀರು ಟರ್ಬೈನ್ನ ತಿರುಗಿಸುತ್ತೆ. ಯಾವಾಗ ಟರ್ಬೈನ್ ತಿರುಗುತ್ತೋ ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಸೊ ನೋಡಿ, ಟೈಡಲ್ ಎನರ್ಜಿಯಿಂದ ನಾವೇನು ಮಾಡ್ತಾ ಇದ್ದೀವಿ, ಈಗ ಎಲೆಕ್ಟ್ರಿಸಿಟಿನ ಮತ್ತೆ ಜನರೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಲೊಕೇಶನ್ಸ್ ವೇರ್ ಸಚ್ ಹೈ ಡ್ಯಾಮ್ಸ್ ಕ್ಯಾನ್ ಬಿ ಬಿಲ್ಟ್ ಆರ್ ಲಿಮಿಟೆಡ್. ಸೊ ಆದರೆ ಈ ಥರ ಡ್ಯಾಮ್ಸ್ನ ಕಟ್ಟೋದಕ್ಕೆ ತುಂಬ ಲಿಮಿಟೆಡ್ ಜಾಗಗಳಿದ್ದಾವೆ ಅಂತ ಈ ಪಾಯಿಂಟ್ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಾ ಇದು? ಸೊ ಟೈಡಲ್ ಎನರ್ಜಿಯಿಂದ ನಾವೇನು ಮಾಡ್ತಾ ಇದ್ದೀವಿ, ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಾ ಇದ್ವಿ. ಟೈಡಲ್ ಎನರ್ಜಿ ಹೇಗೆ ಫಾರ್ಮ್ ಆಗುತ್ತೆ, ಡ್ಯೂ ಟು ಸ್ಪಿನ್ನಿಂಗ್ ಆಫ್ ಅರ್ತ್ ಆ್ಯಂಡ್ ಗ್ರಾವಿಟೇಷನಲ್ ಪುಲ್ ಆಫ್ ದ ಮೂನ್. ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಏನಿದೆ, ಸೊ ಟೈಡಲ್ ಎನರ್ಜಿ ಆಯಿತು. ನೆಕ್ಸ್ಟ್ ನಾವು ವೇವ್ ಎನರ್ಜಿ ಬಗ್ಗೆ ನೋಡೋಣ. ಸೊ ಈ ವೇವ್ ಎನರ್ಜಿ ಏನು ಹೇಳ್ತಿದೆ ನೋಡಿ, ದ ವೇವ್ಸ್ ಆರ್ ಜನರೇಟೆಡ್ ಬೈ ಸ್ಟ್ರಾಂಗ್ ವಿಂಡ್ಸ್ ಬ್ಲೋಯಿಂಗ್ ಅಕ್ರಾಸ್ ದ ಸಿ. ಸೊ ವೇವ್ಸ್ ಅಂತ ನೋಡಿದಿರಲ್ಲ ನೀವು, ಸಿಗಂತೂ ಹೋಗಿರ್ತೀರಾ ಅಥವಾ ವೇವ್ ಪೂಲ್ ಅಂತ ನೋಡಿರ್ತೀರಾ. ಸೊ ಇದು ಸಿನ ದಡ ಅಂದರೆ ಆ ಕಡೆಯಿಂದ ಗಾಳಿ ಬೀಸತ್ತಲ್ವಾ, ಆ ಬೀಸೋ ಗಾಳಿ ಏನಾಗುತ್ತೆ, ವೇವ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದು ಯಾವ ಎನರ್ಜಿ ಪ್ರೊಸೆಸ್ ಮಾಡಿರುತ್ತೆ, ಕೈನೆಟಿಕ್ ಎನರ್ಜಿ ಪ್ರೊಸೆಸ್ಡ್ ಬೈ ಹ್ಯೂಜ್ ವೇವ್ಸ್ ಕ್ಯಾನ್ ಬಿ ಟ್ರಾಪ್ಡ್ ಫಾರ್ ರೊಟೇಷನ್ ಆಫ್ ಟರ್ಬೈನ್ಸ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಸೊ ಏನು ಮಾಡ್ತಾರೆ, ಸಿನ ಮಧ್ಯದಲ್ಲಿ ಇಂಥ ಸ್ಟ್ರಕ್ಚರ್ಸ್ನ ಹಾಕ್ತಾರೆ. ಸೊ ಯಾವಾಗ ವೇವ್ ಬರುತ್ತೋ ಅವಾಗ ಏನಾಗುತ್ತೆ, ಈ ಸ್ಟ್ರಕ್ಚರ್ಸ್ ಅಲ್ಲಿ ಮತ್ತೆ ಟರ್ಬೈನ್ಸ್ನ ಫಿಟ್ ಮಾಡಿರ್ತೀವಿ. ಸೊ ಅದು ವೇವ್ ಬಂದಾಗ ಏನಾಗುತ್ತೆ, ಅದು ಟರ್ಬೈನ್ಸ್ ತಿರ್ಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅವಾಗ ಅದರಿಂದ ಎಲೆಕ್ಟ್ರಿಸಿಟಿ ಕೂಡ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಎನರ್ಜಿ ಫ್ರಮ್ ದ ಸಿ ಇದೆ. ಸೊ ಇವಾಗ ಸಿ ಎಲ್ ನಾವು ಆಲ್ರೆಡಿ ಟೈಡಲ್ ಫಾರ್ಮ್ ನೋಡಾಯಿತು, ವೇವ್ ಫಾರ್ಮ್ ಕೂಡ ನೋಡಾಗಿದೆ. ಹೇಗೆ ಇವೆರಡು ಫಾರ್ಮ್ಸ್ ಇಂದ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಾ ಇದ್ದಾವೆ ಅದು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಇವಾಗ ಇನ್ನೊಂದು ಏನಾಗ್ತಾ ಇದೆ, ಎನರ್ಜಿ ಫ್ರಮ್ ಸಿ ಅಲ್ಲಿ ಥರ್ಡ್ ಒನ್ ನೋಡಿ, ಇದರಲ್ಲಿ ಒಂದು ಸೆಟಪ್ ಇದೆ ಇಲ್ಲಿ. ಓಕೆ, ಮೊದಲನೇದಾಗಿ ಸೆಟಪ್ನ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಪಾಯಿಂಟ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಏನಾಗ್ತಾ ಇದೆ, ಈ ಸೆಟಪ್ ಅಲ್ಲಿ ಒಂದು ಎವಾಪರೇಟರ್ ಚೇಂಬರ್ ಇದೆ. ಓಕೆ,
ಈ ಎವಾಪೊರೇಟರ್ ಚೇಂಬರ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಅಮೋನಿಯಾನ ಸ್ಟೋರ್ ಮಾಡ್ತೀವಿ. ಅಮೋನಿಯಾ ಸ್ಪೆಷಾಲಿಟಿ ತಿಳ್ಕೊಳ್ಳಿ ಫಸ್ಟ್. ಏನ್ ಅಮೋನಿಯಾ ಸ್ಪೆಷಾಲಿಟಿ ಅಂದ್ರೆ ಇಟ್ ಹ್ಯಾಸ್ ಲೋ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಬಾಯ್ಲಿಂಗ್ ಪಾಯಿಂಟ್ ತುಂಬಾ ಲೋ ಆಗಿರುತ್ತೆ ಇದ್ರದ್ದು. ಚೂರ್ ಬೆಂಕಿ ಹಾಕಿದ್ರು ಬೇಗ ಬಾಯ್ಲ್ ಆಗಿ ಹೋಗುತ್ತೆ ಅಮೋನಿಯಾ. ಆಲ್ ರೈಟ್, ಓಕೆ. ಇವಾಗ ಮತ್ತೆ ನಾವು ಸಿ ಎಲ್ ಇರೋ ಕಾರಣ ನೋಡಿ, ಸಿ ಎಲ್ ಮತ್ತೆ 2 ಪಾರ್ಟ್ಸ್ ಆಫ್ ವಾಟರ್ ಇರ್ತವೆ. ಒಂದು ಸರ್ಫೇಸ್ ವಾಟರ್ ಅಂದ್ರೆ ಸಿ ಮೇಲ್ಗಡೆ ಇರೋ ಅಂತ ವಾಟರ್ಗೆ ಏನಂತೀವಿ, ಸರ್ಫೇಸ್ ವಾಟರ್ ಅಂತೀವಿ. ಇನ್ನೊಂದು ತುಂಬಾ ಡೀಪ್ ಅಲ್ಲಿ ಇರುವಂತ ವಾಟರ್, ಸೀನ ತುಂಬಾ ಡೀಪ್ ಅಲ್ಲಿ ವಾಟರ್ ಇರುತ್ತೆ, ಆ ವಾಟರ್ ಕೂಡ ತಗೊಳ್ಳೋಣ. ಇವಾಗ ಇವೆರಡು ವಾಟರ್ನ ಕಂಪೇರ್ ಮಾಡಿದ್ರೆ ಸರ್ಫೇಸ್ ಮೇಲೆ ಯಾವ ವಾಟರ್ ಇದೆ ನೋಡಿ, ಸೀನ ಸರ್ಫೇಸ್ ಮೇಲೆ ಯಾವ ವಾಟರ್ ಇದೆ ಅದು ಬೇಸಿಕಲಿ ಸ್ವಲ್ಪ ವಾರ್ಮ್ ಆಗಿರುತ್ತೆ. ಯಾಕೆ? ಸೂರ್ಯ ಕಂಟಿನ್ಯೂಸ್ಲಿ ಅದ್ರ ಮೇಲೆ ಬೀಳ್ತಿರೋ ಕಾರಣ ಸ್ವಲ್ಪ ವಾರ್ಮ್ ಆಗಿರುತ್ತೆ. ಅದೇ ಸೀನ ಡೀಪೆಸ್ಟ್ ಪಾರ್ಟ್ಸ್ ಅಲ್ಲಿ ವಾಟರ್ ಯಾವ ರೀತಿ ಇರುತ್ತೆ, ಕೋಲ್ಡ್ ಆಗಿರುತ್ತೆ. ಆಯ್ತಾ? ಈ ಸಿ ಮೇಲ್ಗಡೆ ಪಾರ್ಟ್ ಅಲ್ಲಿ ವಾಟರ್ ಇದೆ ಅಲ್ವಾ, ಅದು ವಾರ್ಮ್ ಆಗಿದೆ ಅಲ್ವಾ, ಆ ವಾಟರ್ನ ತಗೊಂಡು ಆ ವಾಟರಿನ ಹೀಟ್ ಇಂದ ನಾವೇನ್ ಮಾಡ್ತಾ ಇದೀವಿ, ಅಮೋನಿಯಾ, ಇವಾಪೊರೇಟರ್ ಚೇಂಬರ್ ಅಲ್ಲಿ ಅಮೋನಿಯಾ ಇರುತ್ತೆ, ಸೊ ಅದನ್ನ ಹೀಟ್ ಮಾಡ್ತಾ ಇದೀವಿ. ಸೊ ಯಾವಾಗ ಅದು ಹೀಟ್ ಆಗುತ್ತೋ ಅದೇನ್ ಪ್ರೊಡ್ಯೂಸ್ ಮಾಡುತ್ತೆ, ವೇಪರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿದೆ ನೋಡಿ, ವರ್ಕಿಂಗ್ ಫ್ಲೂಯಿಡ್ ವೇಪರ್. ಆಯ್ತಾ? ಲೋ ಬಾಯ್ಲಿಂಗ್ ಪಾಯಿಂಟ್ ಇರೋ ಕಾರಣ ಅದೇನ್ ಮಾಡುತ್ತೆ, ವೇಪರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ವೇಪರ್ ಇಂದ ನಾವೇನ್ ಮಾಡ್ತಾ ಇದೀವಿ, ಈ ಜನರೇಟರ್ನ ತಿರುಗಿಸೋದಕ್ಕೆ ಯೂಸ್ ಮಾಡ್ತೀವಿ, ಅಂದ್ರೆ ಟರ್ಬೈನ್ಸ್. ಓಕೆ, ಆ ಟರ್ಬೈನ್ ಏನಾಗುತ್ತೆ, ವೇಪರ್ ಇಂದ ತಿರುಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ತಿರುಗೋದಕ್ಕೆ ಸ್ಟಾರ್ಟ್ ಆಗುತ್ತೋ ಟರ್ಬೈನು, ಏನಾಗುತ್ತೆ ಅವಾಗ ಆಬ್ವಿಯಸ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಜನರೇಟ್ ಆಯ್ತಾ, ಸಿಕ್ತು ಎಲೆಕ್ಟ್ರಿಸಿಟಿ ನಮಗೆ. ಮುಂದಕ್ಕೆ ಏನಾಗುತ್ತೆ ಆ ವೇಪರ್ಗೆ ನೋಡಿ, ಆ ವೇಪರ್ ಮತ್ತೆ ಮುಂದಕ್ಕೆ ಏನಾಗುತ್ತೆ, ಕಂಡೆನ್ಸರ್ಗೆ ಹೋಗುತ್ತೆ. ಈ ಕಂಡೆನ್ಸರ್ ಏನಾಗುತ್ತೆ ಗೊತ್ತಾ, ಆ ವೇಪರ್ ಸ್ವಲ್ಪ ಹಾಟ್ ಆಗಿರುತ್ತೆ. ಕರೆಕ್ಟ್, ಬಾಯ್ಲಿಂಗ್ ಪಾಯಿಂಟ್ ಹಾಟ್ ಆಗಿರುತ್ತೆ. ಆ ಹಾಟ್ನೆಸ್ ಆಫ್ ಆ ವೇಪರ್ ಅಲ್ಲಿ ಏನು ಹೀಟ್ ಇದೆ ಅಲ್ವಾ, ಅದನ್ನ ನಾವೇನ್ ಮಾಡ್ತೀವಿ, ಓಷನ್ ಇನ್ನ ಕೆಳಗಡೆ ಇರೋ ವಾಟರ್ ಅಂದ್ರೆ ಕೂಲ್ ಆಗಿರೋ ವಾಟರ್ ಇಂದ ಆ ವೇಪರ್ನ ನಾವು ಕೂಲ್ ಮಾಡ್ತೀವಿ. ಓಕೆ, ಅವಾಗ ಏನಾಗುತ್ತೆ, ಕಂಡೆನ್ಸ್ ಆಗುತ್ತೆ. ಕಂಡೆನ್ಸ್ ಆಗ್ಬಿಟ್ಟು ಮತ್ತೆ ಎಲ್ಲಿಗೆ ಹೋಗುತ್ತೆ, ಅದು ಮತ್ತೆ ಇವಾಪರೇಟರ್ಗೆ ಹೋಗುತ್ತೆ. ಮತ್ತೆ ಏನ್ ಮಾಡ್ತೀವಿ, ಮತ್ತೆ ವಾರ್ಮ್ ವಾಟರ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ, ಅಲ್ಲಿ ಅಮೋನಿಯಾ ಬಾಯ್ಲ್ ಆಗುತ್ತೆ, ಮತ್ತೆ ವೇಪರ್ ಬರುತ್ತೆ, ಮತ್ತೆ ಅದನ್ನ ಕಂಡೆನ್ಸ್ ಮಾಡ್ತೀವಿ, ಮತ್ತೆ ಇವಾಪರೇಟರ್ಗೆ ಹೋಗುತ್ತೆ. ಇದೇ ರೀತಿ ಸೈಕಲ್ ನಡೀತಾ ಇರುತ್ತೆ. ಸೊ ಇದರಲ್ಲಿ ನಮಗೆ ಪಾರ್ಟ್ ಯಾವ್ದು ತುಂಬಾ ಯೂಸ್ಫುಲ್ ಆಗ್ತಾ ಇರೋದು, ಈ ಮಧ್ಯದಲ್ಲಿ ಇದು ಒಂದು ಪಾರ್ಟ್ ಇದೆ ನೋಡಿ, ಈ ಪಾರ್ಟ್ ನಮ್ಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ಯಾಕೆ? ಇಲ್ಲಿ ಈ ಪಾರ್ಟ್ ಅಲ್ಲಿ ಆ ವೇಪರ್ ಬಂದ್ಬಿಟ್ಟು ಟರ್ಬೈನ್ ತಿರುಗಿಸುತ್ತೆ, ಅದರಿಂದನೇ ನಮಗೆ ಎಲೆಕ್ಟ್ರಿಸಿಟಿ ಕೂಡ ಜನರೇಟ್ ಆಗುತ್ತೆ. ಅರ್ಥ ಆಯ್ತಾ ಇದು ಪ್ರೋಸೆಸ್? ಆಲ್ ರೈಟ್, ಇವಾಗ ನೋಡೋಣ ನೋಡಿ, ಫಸ್ಟ್ ಸ್ಟೆಪ್ ಏನಿದೆ, ಓಷನ್ ಥರ್ಮಲ್ ಎನರ್ಜಿ. ಓಕೆ, ದ ವಾಟರ್ ಅಟ್ ದ ಸರ್ಫೇಸ್ ಆಫ್ ದ ಸೀ ಇಸ್ ಹಾಟ್ ವೈಲ್ ದ ವಾಟರ್ ಇನ್ ದ ಡೀಪರ್ ಸೆಕ್ಷನ್ ಇಸ್ ರಿಲೇಟಿವ್ಲಿ ಕೋಲ್ಡ್. ಕರೆಕ್ಟ್, ಈ ಪಾಯಿಂಟ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ, ದ ವಾರ್ಮ್ ವಾಟರ್ ಸರ್ಫೇಸ್ ಇಸ್ ಯೂಸ್ ಟು ಬಾಯ್ಲ್ ವಾಲಟೈಲ್ ಲಿಕ್ವಿಡ್ ಲೈಕ್ ಅಮೋನಿಯಾ. ಸೊ ಬಾಯ್ಲಿಂಗ್ ಪಾಯಿಂಟ್ ತುಂಬಾ ಕಡಿಮೆ ಇದೆ ಹೇಳಿದ್ನಲ್ವಾ, ಸೊ ಬಾಯ್ಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಇದನ್ನ. ದ ವೇಪರ್ಸ್ ಆಫ್ ದ ಲಿಕ್ವಿಡ್ ಆರ್ ಯೂಸ್ ಟು ರನ್ ದ ಟರ್ಬೈನ್ ಆಫ್ ದ ಜನರೇಟರ್. ಸೊ ಆ ವೇಪರು ಟರ್ಬೈನ್ ನ ಜನರೇಟ್ ಮಾಡ್ತಾ ಎಲೆಕ್ಟ್ರಿಸಿಟಿ ಆಯ್ತು ನಮ್ದಿಲ್ಲಿ. ನೆಕ್ಸ್ಟ್ ಏನಾಗುತ್ತೆ, ದ ಕೋಲ್ಡ್ ವಾಟರ್ ಫ್ರಮ್ ದ ಡೆಪ್ತ್ ಆಫ್ ದ ಓಷನ್ ಇಸ್ ಪಂಪ್ಡ್ ಅಪ್ ಅಂಡ್ ಕಂಡೆನ್ಸಸ್ ವೇಪರ್ ಅಗೇನ್ ಟು ದ ಲಿಕ್ವಿಡ್. ಸೊ ಇಲ್ಲಿ ಮಿಕ್ಕಿದ ವೇಪರ್ ಇರುತ್ತೆ, ಅದರಿಂದ ನಾವೇನ್ ಮಾಡ್ತಿದೀವಿ, ಹೀಟ್ ನ ಎಲಿಮಿನೇಟ್ ಮಾಡ್ತಾ ಇದೀವಿ. ಹೇಗೆ? ಫ್ರಮ್ ದ ಡೀಪೆಸ್ಟ್ ಪಾರ್ಟ್ ಆಫ್ ದ ಓಷನ್ ವೇರ್ ದ ವಾಟರ್ ಇಸ್ ರಿಲೇಟಿವ್ಲಿ ಕೋಲ್ಡ್. ಸೊ ಅದು ಕಂಡೆನ್ಸ್ ಆಗ್ಬಿಟ್ಟು ಮತ್ತೆ ಎಲ್ಲಿಗೆ ಹೋಗುತ್ತೆ, ಮತ್ತೆ ಇವಾಪರೇಟರ್ಗೆ ಹೋಗುತ್ತೆ. ಇದೇ ರೀತಿ ಸೈಕಲ್ ತಿರುಗ್ತಾ ಇರುತ್ತೆ. ನಮ್ಗೆ ಏನ್ ಬರುತ್ತೆ, ಇಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಅರ್ಥ ಆಯ್ತಾ ಇದು? ಸೊ ಇದು ಥರ್ಡ್ ಒನ್, ಯಾವ್ದ್ರಲ್ಲಿ, ಎನರ್ಜಿ ಫ್ರಮ್ ಸಿ ಇಂದ. ಓಕೆ, ನೆಕ್ಸ್ಟ್ ಒನ್ ನೋಡೋಣ, ಜಿಯೋಥರ್ಮಲ್ ಎನರ್ಜಿ. ಇದು ಸ್ವಲ್ಪ ರೇರ್ ಆಗಿದೆ, ನೋಡೋಣ ಆದ್ರೂ ಕೂಡ. ಇಲ್ಲೇನಿದೆ, ಮೋಲ್ಟನ್ ರಾಕ್ಸ್ ಆರ್ ಟ್ರಾಪ್ಡ್ ಇನ್ ಸರ್ಟನ್ ರೀಜನ್ಸ್. ಓಕೆ, ಇನ್ ಅರ್ತ್ ಕ್ರಸ್ಟ್. ಅರ್ತ್ ಕ್ರಸ್ಟ್ ಅಂದ್ರೆ ಏನು, ಹಾಟ್ ಸ್ಪಾಟ್ಸ್. ಇದಕ್ಕೇನಂತ ಕರಿತೀವಿ ನಾವು, ಹಾಟ್ ಸ್ಪಾಟ್ಸ್ ಅಂತ ಕರಿತೀವಿ. ಓಕೆ, ಇದು ಯಾವ ತರ ರಾಕ್ಸ್ ನೋಡಿ, ಇದು ಮೋಲ್ಟನ್ ರಾಕ್ಸ್. Molten rocks are trapped in certain regions in the Earth's crust. When underground water comes in contact with the hot spots, steam is generated. Correct? So molten rocks ನ ಜೊತೆಗೆ ಯಾವಾಗ ಅಂಡರ್ ವಾಟರ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಆಗುತ್ತೋ ಅವಾಗ ಏನಾಗುತ್ತೆ, ಸ್ಟೀಮ್ ಜನರೇಟ್ ಆಗುತ್ತೆ. ಆ ಜನರೇಟ್ ಆಗಿರೋ ಸ್ಟೀಮ್ನ ನಾವೇನ್ ಮಾಡ್ತೀವಿ, ದ ಸ್ಟೀಮ್ ಟ್ರಾಪ್ಡ್ ಇನ್ ದ ರಾಕ್ಸ್ ಇಸ್ ರೂಟೆಡ್ ಥ್ರೂ ಅ ಪೈಪ್ ಟು ಅ ಟರ್ಬೈನ್ ಅಂಡ್ ಯೂಸ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಕರೆಕ್ಟ್? ಸೊ ಇದು ಯಾವ್ದು, ಇದು ಜಿಯೋಥರ್ಮಲ್ ಎನರ್ಜಿ. ಸೊ ಏನಾಗುತ್ತೆ, ಮೋಲ್ಟನ್ ರಾಕ್ಸ್ಗಳು ಇರ್ತವೆ, ಅಂಡರ್ಗ್ರೌಂಡ್ ವಾಟರ್ ಕಾಂಟ್ಯಾಕ್ಟ್ ಬಂದಾಗ ಸ್ಟೀಮ್ ಜನರೇಟ್ ಆಗುತ್ತೆ. ಆ ಸ್ಟೀಮ್ನ ನಾವು ಚಾನೆಲ್ ಮಾಡ್ತೀವಿ, ಯಾವುದಕ್ಕೆ, ಟರ್ಬೈನ್ ನ ತಿರುಗಿಸೋದಕ್ಕೆ. ಯಾವಾಗ ಟರ್ಬೈನ್ ತಿರುಗೋತ ಅವಾಗ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಮತ್ತೆ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಲಿಮಿಟೇಷನ್ಸ್ ಏನಿದ್ರದ್ದು, ಓನ್ಲಿ ಎ ಫ್ಯೂ ಕಮರ್ಷಿಯಲಿ ವಯಬಲ್ ಸೈಟ್ಸ್. ತುಂಬಾ ಕಡಿಮೆ, ಈ ತರ ಇದೆ ಇಲ್ಲ ಅನ್ನಲ್ಲ, ಬಟ್ ಆದ್ರೆ ತುಂಬಾ ಕಡಿಮೆ ಇದೆ. ಓಕೆ, ನೆಕ್ಸ್ಟ್ ನೋಡಿ, ನ್ಯೂಕ್ಲಿಯರ್ ಎನರ್ಜಿ. ಸೊ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಏನಾಗ್ತಾ ಇದೆ, ಡಯಾಗ್ರಾಮ್ ಇದೆ, ನೋಡೋಣ ಸ್ಟೆಪ್ ಬೈ ಸ್ಟೆಪ್. ನ್ಯೂಕ್ಲಿಯರ್ ಎನರ್ಜಿ ಇಸ್ ಜನರೇಟೆಡ್ ಇನ್ ಕಮರ್ಷಿಯಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ಎಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಜನರೇಟ್ ಮಾಡ್ತಾರೆ, ಇನ್ ಕಮರ್ಷಿಯಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಯೂಸಿಂಗ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್. ಫಿಷನ್ ಅಂದ್ರೆ ಏನು, ಬ್ರೇಕಿಂಗ್ ಡೌನ್. ಫ್ಯೂಷನ್ ಅಂದ್ರೆ ಜಾಯ್ನಿಂಗ್. ಓಕೆ, ಫಿಷನ್ ಫ್ಯೂಷನ್ ನಾಪ್ಕ ಇಟ್ಕೊಳ್ಳಿ. ಓಕೆ, ನ್ಯೂಕ್ಲಿಯರ್ ಫಿಷನ್ ಇಲ್ಲಿ ಏನಾಗ್ತಾ ಇದೆ, ಅ ನ್ಯೂಕ್ಲಿಯಸ್ ಆಫ್ ಹೆವಿ ಆಟಮ್, ಅ ನ್ಯೂಕ್ಲಿಯಸ್ ಆಫ್ ಹೆವಿ ಆಟಮ್ ಅಂದ್ರೆ ಯುರೇನಿಯಂ, such as uranium, plutonium or thorium, when bombarded with low energy neutrons,
This is the low energy neutron. So ಇದು nucleus of heavy atom is bombarded with low energy neutrons. ಏನಾಗುತ್ತೆ? With low energy neutrons can be split into lighter nuclei. Can be split into lighter nuclei. ಇವಾಗ ಇಲ್ಲಿ ನೋಡಿ ಒಂದು ಗಮನಿಸಿ. 139 ಇದೆ, 95 ಇದೆ. ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 139 plus 9 5 ಮಾಡಿ ಫಸ್ಟು 144, 144 plus 90 234 ಆಗುತ್ತೆ. ಇದ್ರ ನಮ್ಗೆ ಇಲ್ಲಿ ಎಷ್ಟಿದೆ? ಇಲ್ಲಿ 235 ಇದೆ. ಸೊ ಒಂದು ಲಾಸ್ ಆಗಿದೆ ತಾನೆ. ಆ ಲಾಸ್ ಏನಾಗ್ತಿದೆ ನೋಡೋಣ ಮುಂದಕ್ಕೆ. ಸೊ ಇಲ್ಲಿವರೆಗೂ ಅರ್ಥ ಆಗಿದೆಯಾ? ಹೈವಿಯರ್ ನ್ಯೂಕ್ಲಿಯರ್, ಒಂದು ನ್ಯೂಟ್ರಾನ್ ಕರೆಕ್ಟ್, ಬೊಂಬಾರ್ಡೆಡ್ ವಿತ್ ಲೋ ಎನರ್ಜಿ ನ್ಯೂಟ್ರಾನ್ಸ್. ಅವಾಗ ಏನಾಗುತ್ತೆ? ಈ ಹೆವಿ ನ್ಯೂಕ್ಲಿಯಸ್ಸು 2 ಮೀಡಿಯಂ ನ್ಯೂಕ್ಲಿಯಲ್ಲಿ ಸ್ಪ್ಲಿಟ್ ಆಗುತ್ತೆ. ಸೊ ಯುರೇನಿಯಂ ಬಂದ್ಬಿಟ್ಟು ಬೇರಿಯಂ ಮತ್ತೆ ಕ್ರಿಪ್ಟಾನ್ ಆಗಿದೆ. ಓಕೆ, ಸೊ ಸಮ್ನ ಮಾಡಿದಾಗ ಒಂದು ಕಡಿಮೆ ಬರ್ತಾ ಇದೆ, ಅದು ನೋಡೋಣ ಏನಾಗ್ತಿದೆ ಅಂತ. ನೆಕ್ಸ್ಟ್ ನೋಡಿ. ಓಕೆ, ನ್ಯೂಕ್ಲಿಯರ್ ಫಿಷನ್ ಮಾಸ್ ಆಫ್ ಒರಿಜಿನಲ್ ನ್ಯೂಕ್ಲಿಯಸ್ ಇಸ್ ಜಸ್ಟ್ ಮೋರ್ ದ್ಯಾನ್ ದ ಸಮ್ ಆಫ್ ದ ಮಾಸಸ್ ಆಫ್ ದ ಇಂಡಿವಿಜುವಲ್ ಪ್ರಾಡಕ್ಟ್ಸ್. ಸೊ ಇವೆರಡನ್ನ ಆಡ್ ಮಾಡಿದಾಗ ನಮ್ಗೆ 234 ಬಂತು, ಅದರಲ್ಲಿ ನಮಗೇನಿದೆ 235 ಇದೆ. ಓಕೆ, ದ ಡಿಫ್ರೆನ್ಸ್ ಆಫ್ ಮಾಸಸ್ ಇಸ್ ದ ರಿಲೀಸ್ಡ್ ಎನರ್ಜಿ. ಸೊ ಈ ಡಿಫ್ರೆನ್ಸ್ ಇದೆಯಲ್ಲ ಮಾಸಸ್ ಅಲ್ಲಿ, ಇದಕ್ಕೆ ಏನಂತ ಕರಿತೀವಿ ನಾವು? ಇದೇ ನಮ್ಮ ರಿಲೀಸ್ಡ್ ಎನರ್ಜಿ. ಓಕೆ, ಈ ಎನರ್ಜಿಯಿಂದ ನಾವು ಸ್ಟೀಮ್ನ ಪ್ರೊಡ್ಯೂಸ್ ಮಾಡ್ತೀವಿ, ವಿಚ್ ಇಸ್ ಅಗೇನ್ ಯೂಸ್ ಟು ಟರ್ನ್ ದ ಟರ್ಬೈನ್ ಅಂಡ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಓಕೆ, ಆಲ್ ರೈಟ್. ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಏನಿದೆ? ಮತ್ತೆ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆನೇ ಇದೆ. ನ್ಯೂಕ್ಲಿಯರ್ ಫಿಷನ್, ದ ರಿಲೀಸ್ ಎನರ್ಜಿ ಕ್ಯಾನ್ ಬಿ ಯೂಸ್ ಟು ಪ್ರೊಡ್ಯೂಸ್ ಸ್ಟೀಮ್ ಅಂಡ್ ಫರ್ದರ್ ಜನರೇಟ್ ಎಲೆಕ್ಟ್ರಿಸಿಟಿ. ಅದ್ರ ಜೊತೆಗೆ ಇವಾಗ ಹಜಾರ್ಡ್ಸ್ ಆಫ್ ನ್ಯೂಕ್ಲಿಯರ್ ಪವರ್ ಜನರೇಷನ್ ಅಂದ್ರೆ ಏನೇನಿದಾವೆ ನೋಡೋಣ. ಇಂಪ್ರಾಪರ್ ನ್ಯೂಕ್ಲಿಯರ್ ವೇಸ್ಟ್ ಸ್ಟೋರೇಜ್ ಅಂಡ್ ಡಿಸ್ಪೋಸಲ್ ರಿಸಲ್ಟ್ಸ್ ಇನ್ ಎನ್ವಿರಾನ್ಮೆಂಟಲ್ ಕಂಟಾಮಿನೇಷನ್. ಅಂದ್ರೆ ಅದನ್ನ ಸರಿಯಾಗಿ ಸ್ಟೋರ್ ಮತ್ತೆ ಡಿಸ್ಪೋಸ್ ಮಾಡಿಲ್ಲ ಅಂದ್ರೆ ನ್ಯೂಕ್ಲಿಯರ್ ವೇಸ್ಟ್ನ, ಏನಾಗುತ್ತೆ ಅದು ಬರೀ ನಮ್ಮ ಹೆಲ್ತ್ಗಲ್ಲ, ಏರ್ ಪೊಲ್ಯೂಟ್ ಆಗುತ್ತೆ, ಸಾಯಿಲ್ ಪೊಲ್ಯೂಟ್ ಆಗುತ್ತೆ, ವಾಟರ್ ಪೊಲ್ಯೂಟ್ ಆಗುತ್ತೆ, ಅಕ್ವಾಟಿಕ್ ಅನಿಮಲ್ಸ್ ಆಯ್ತವೆ. ಓಕೆ, ತುಂಬಾ ಹಾನಿಗಳಿದಾವೆ ಯಾವಾಗ? ವೆನ್ ಇಟ್ ಇಸ್ ನಾಟ್ ಪ್ರಾಪರ್ಲಿ ಸ್ಟೋರ್ಡ್ ಆರ್ ಡಿಸ್ಪೋಸ್ಡ್. ನೆಕ್ಸ್ಟ್ ಪಾಯಿಂಟ್, there is a risk of accidental leakage of nuclear radiation and the decaying of uranium into harmful subatomic particles. So ಇದು ಕೂಡ ಒಂದು ತುಂಬಾ ದೊಡ್ಡ ರಿಸ್ಕ್. ಇದು ಏನದು? there is ಅಂದ್ರೆ ಆಕ್ಸಿಡೆಂಟಲ್ ಲೀಕೇಜ್ ಆದ್ರೆ ರೇಡಿಯೇಷನ್ಗಳು ಅವಾಗ ಕೂಡ ನಮ್ಗೆ ಏನಾಗುತ್ತೆ? ತುಂಬಾ ಎಫೆಕ್ಟ್ಸ್ ಆಗುತ್ತೆ, ಹೆಲ್ತ್ ಎಫೆಕ್ಟ್ಸ್. ಓಕೆ, ನೆಕ್ಸ್ಟ್, ದ ಹೈ ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಅದಕ್ಕೆ ತುಂಬಾ ಜಾಸ್ತಿ ದುಡ್ಡು ಹೋಗುತ್ತೆ. ಅದನ್ನ ತುಂಬಾ ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ತುಂಬಾ ಎಕ್ಸ್ಟ್ರಾ ಅಥವಾ ಸ್ಪೆಷಲ್ ಎಲಿಮೆಂಟ್ಸ್ ಹಾಕಿ ಪ್ರೊಡ್ಯೂಸ್ ಮಾಡ್ಬೇಕು ಇದನ್ನು. ಸೊ ಅದಕ್ಕೆ ಏನಾಗುತ್ತೆ? ಜಾಸ್ತಿ ಹೈ ಕಾಸ್ಟ್ ಆಗುತ್ತೆ. ನೆಕ್ಸ್ಟ್, ಲಿಮಿಟೆಡ್ ಅವೈಲಬಿಲಿಟಿ ಆಫ್ ಯುರೇನಿಯಂ. ಸೊ ಯುರೇನಿಯಂ ಎಕ್ಸಾಂಪಲ್ ನಾನು ತೋರಿಸಿದ್ದೀನಲ್ವಾ ನಿಮಗೆ, ಬಟ್ ಯುರೇನಿಯಂ ತುಂಬಾ ಲಿಮಿಟೆಡ್ ಆಗಿ ಅವೈಲೇಬಲ್ ಇದೆ ನಮ್ಮ ಇದರಲ್ಲಿ. ಓಕೆ, ಸೊ ಅದು ಕೂಡ ಒಂದು ಏನಾಗುತ್ತೆ? ಡಿಸ್ಅಡ್ವಾಂಟೇಜ್ ಆಗುತ್ತೆ. ಓಕೆ, ನೆಕ್ಸ್ಟ್, ನ್ಯೂಕ್ಲಿಯರ್ ಎನರ್ಜಿ. ಸೊ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಮತ್ತೆ ಇನ್ನೇನಿದೆ ನೋಡೋಣ. ವಾಟ್ ಇಸ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಸನ್ ಅಂಡ್ ಅದರ್ ಸ್ಟಾರ್ಸ್? ಸೊ ಇದೊಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಸನ್ ಮತ್ತೆ ಅದರ್ ಸ್ಟಾರ್ಸ್, ಸನ್ ಇವಾಗ ಏನಾಗ್ತಿದೆ? ಬರ್ನ್ ಆಗ್ತಿದೆ, ಹೀಟ್ ಎನರ್ಜಿ ಕೊಡ್ತಿದೆ, ಲೈಟ್ ಎನರ್ಜಿ ಕೊಡ್ತಾ ಇದೆ, ಕರೆಕ್ಟ್? ಸೊ ಅದಕ್ಕೆ ಸೋರ್ಸ್ ಆಫ್ ಎನರ್ಜಿ ಏನು? ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಸೊ ಫಿಷನ್ ನೋಡಿದ್ವಿ ನಾವು, ಫಿಷನ್ ಅಂದ್ರೆ ಬ್ರೇಕಪ್, ಫ್ಯೂಷನ್ ಅಂದ್ರೆ ಜಾಯಿನ್ ಅಪ್ ಆಗೋದು. ಓಕೆ, ಸೊ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇದು ಅದರ ಸರಿಯಾದ ಉತ್ತರ. ಸೊ ಇಲ್ಲಿಗೆ ನಾವೇನು ಮುಗಿಸಿದ್ವಿ? ಈಗ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ನ ಮುಗಿಸಿದ್ವಿ. ಏನೆಲ್ಲ ನೋಡಿದೀವಿ ಅದರಲ್ಲಿ? ಸೋಲಾರ್ ಎನರ್ಜಿ ನೋಡಿದೀವಿ, ಜಿಯೋಥರ್ಮಲ್ ಎನರ್ಜಿ ನೋಡಿದೀವಿ, ನ್ಯೂಕ್ಲಿಯರ್ ಎನರ್ಜಿ ನೋಡಿದೀವಿ, ಅದರ ಜೊತೆಗೆ ಟೈಡಲ್ ಎನರ್ಜಿ, ವೇವ್ ಎನರ್ಜಿ, ಓಷನ್ ಥರ್ಮಲ್ ಎನರ್ಜಿನ ನೋಡಿದ್ದೀವಿ. ಇವಾಗ ಉಳ್ಕೊಂಡಿರೋದು ಒಂದೇ ಒಂದು ಟಾಪಿಕ್ ಯಾವುದು ಅಂದ್ರೆ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್. ಸೊ ಏನಿದೆ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್ ನೋಡೋಣ. ಸೊ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್ ಅಂದ್ರೆ ನಾವು ಇಷ್ಟೊತ್ತು ತುಂಬಾ ಫ್ಯೂಲ್ಸ್ಗಳ ಬಗ್ಗೆ, ಟೈಪ್ಸ್ ಆಫ್ ಇದ್ರ ಬಗ್ಗೆ ಎಲ್ಲ ನೋಡಿದೀವಿ, ಸೋರ್ಸಸ್ ಆಫ್ ಎನರ್ಜಿ ಬಗ್ಗೆ. ಓಕೆ, ಇವೆಲ್ಲಾನು ಎನ್ವಿರಾನ್ಮೆಂಟಲ್ಗೆ ಹೇಗೆ ಡ್ಯಾಮೇಜ್ ಮಾಡ್ತಾ ಇದ್ದೇವಾ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇವಾ ಗ್ರೋ ಆಗೋದಕ್ಕೆ ಅಂತ ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ ಏನಾಗ್ತಿದೆ? ಇಲ್ಲಿ ಸೂರ್ಯನ ಬೆಳಕು, ಸೂರ್ಯ ಇದೊಂದು ಹೌಸ್ ಇದೆ ಇಲ್ಲಿ. ಸೊ ಬೇಸಿಕಲಿ ಅದಕ್ಕೆ ನಾವು ಗ್ರೀನ್ ಹೌಸ್ ಅಂತ ಕರಿತೀವಿ. ಓಕೆ, ಇಲ್ಲೇನಾಗ್ತಾ ಇದೆ? ಸೂರ್ಯನ ಹೀಟು ತಗೊಂಡು ಫಾರ್ಮ್ ಆಗ್ಬಿಟ್ಟು ಏನಾಗ್ತಾ ಇದೆ? ಇದು ಮತ್ತೆ ಎಮಿಟ್ ಆಗ್ತಾ ಇದೆ ಇಲ್ಲಿಂದ ಆಚೆ. ಇನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿದೆ ನೋಡಿ, ಸನ್ ಇದೆ, ಸೋಲಾರ್ ರೇಡಿಯೇಷನ್ ಪಾಸಸ್ ಥ್ರೂ ದ ಅಟ್ಮಾಸ್ಫಿಯರ್. ಓಕೆ, ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಇದಾವೆ. ಅರ್ತ್ ವಾರ್ಮ್ಸ್ ಅಂಡ್ ಎಮಿಟ್ಸ್ ಇನ್ಫ್ರಾರೆಡ್ ರೇಡಿಯೇಷನ್. ಇನ್ಫ್ರಾರೆಡ್ ರೇಡಿಯೇಷನ್ ಎಮಿಟ್ ಆಗುತ್ತೆ ಇಲ್ಲಿಂದ. ಇಲ್ಲಿಂದ ಏನಾಗುತ್ತೆ? ಅದು ಇನ್ಫ್ರಾರೆಡ್ ರೇಡಿಯೇಷನ್ ಇಸ್ ಅಬ್ಸರ್ವ್ಡ್ ಬೈ ದ ಗ್ರೀನ್ ಹೌಸ್ ಗ್ಯಾಸಸ್. ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಇರ್ತವೆ ಅಂಡ್ ರೀರೇಡಿಯೇಟ್ಸ್ ಇನ್ ಆಲ್ ದ ಅದರ್ ಡೈರೆಕ್ಷನ್. ಸೊ ಇದು ಯಾವಾಗ ಇಲ್ಲಿ ಎಮಿಟ್ ಆಗುತ್ತೋ ಗ್ರೀನ್ ಹೌಸ್ ಗ್ಯಾಸಿಗೆ ಬಂದ್ಬಿಟ್ಟು ಇದು ಬೇರೆ ಎಲ್ಲ ಕಡೆನೂ ಎಮಿಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ? ಇನ್ಕ್ರೀಸ್ಡ್ ಹೀಟಿಂಗ್ ಅಂತ ಫಾರ್ಮ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಕಾನ್ಸಿಕ್ವೆನ್ಸ್ ಆಫ್ ಎನ್ವಿರಾನ್ಮೆಂಟ್. ಆಲ್ ರೈಟ್. ಓಕೆ, ಸೊ ಇಲ್ಲಿ ನೋಡೋಣ ಏನು ಬರೀತಿದ್ದಾರೆ ಅಂತ. ಕ್ಲೀನ್ ಫ್ಯೂಲ್, ಇದು ನಮ್ಮ ಕ್ಲೀನ್ ಫ್ಯೂಲಾ? ಇದು ಹೌದಾ ಅಲ್ವಾ ಅಂತ ನೋಡೋಣ.
ಸೊ ಏನಂತ ಇದೆ, ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಲ್ ಕಾಸಸ್ ಏರ್ ಪೊಲ್ಯೂಷನ್ ಅಂಡ್ ಪ್ರೊಡ್ಯೂಸಸ್ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಅದೇ ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಇದಾವೆ. ಮತ್ತೆ ಸನ್ ಬಂದಿದ ತಕ್ಷಣ ಏನಾಗುತ್ತೆ, ಸೋಲಾರ್ ರೇಡಿಯೇಷನ್, ಇನ್ಫ್ರಾರೆಡ್ ರೇಡಿಯೇಷನ್ ಎಮಿಟ್ ಆಗುತ್ತೆ. ಗ್ರೀನ್ ಹೌಸ್ ಗ್ಯಾಸಸ್ ಏನು ಮಾಡ್ತದೆ, ಎಲ್ಲ ಕಡೆನೂ ರೇಡಿಯೇಟ್ ಮಾಡುತ್ತೆ. ಅದರಿಂದ ನಮ್ಮ ಅರ್ತಿನ ಟೆಂಪ್ರೇಚರ್ ಅಥವಾ ಅಟ್ಮಾಸ್ಫಿಯರಿನ ಟೆಂಪ್ರೇಚರ್ ಏನಾಗುತ್ತೆ, ಎಲಿವೇಟ್ ಆಗುತ್ತೆ, ಜಾಸ್ತಿ ಮೇಲೆ ಹೋಗುತ್ತೆ. ಓಕೆ, ಸೊ ಆದರೆ ಅದು ಫಾಸಿಲ್ ಫ್ಯೂಲ್ಸ್ ಬಗ್ಗೆ ಆಯಿತು. ಆದರೆ ಇವೆರಡು ನೋಡಿ, ಇಲ್ಲೇನಿದೆ ಸೋಲಾರ್ ಇದೆ, ಇಲ್ಲಿ ವಿಂಡ್ ಎನರ್ಜಿ ಇದೆ. ಕರೆಕ್ಟ್? ಇಲ್ಲೇನಾಗ್ತಿದೆ, ಇದು ಕ್ಲೀನ್ ಫ್ಯೂಲಾ ಅಂತ ಪ್ರಶ್ನೆ. ನೋಡೋಣ. ಸೋಲಾರ್ ಅಂಡ್ ವಿಂಡ್ ಎನರ್ಜಿ ಇಸ್ ಕ್ಲೀನರ್ ವೆನ್ ಕಂಪೇರ್ ಟು ದ ಫಾಸಿಲ್ ಫ್ಯೂಲ್ಸ್, ಬಟ್ ಅಸೆಂಬ್ಲಿ ಅಂಡ್ ಮ್ಯಾನುಫ್ಯಾಕ್ಚರ್ ಆಫ್ ದ ಕಾಂಪೊನೆಂಟ್ಸ್ ಕುಡ್ ಕಾಸ್ಟ್ ಪೊಲ್ಯೂಷನ್. ಸೊ ಈ ಸಿಲಿಕಾನ್ ಶೀಟು, ಈ ಮೆಟಲ್ಲು, ಮತ್ತೆ ಬೇರೆ ಬೇರೆ ಹಲವಾರು ಕಾಂಪೊನೆಂಟ್ಸ್ ಇರ್ತವೆ ಅಲ್ಲಿ ಹಾಗೂ ಇಲ್ಲಿ. ಓಕೆ, ಇವು ಕಾಂಪೊನೆಂಟ್ಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಏರ್ ಪೊಲ್ಯೂಷನ್ಗಳು ಕಾಸ್ ಆಗ್ತವೆ. ಸೊ ಇದು ಕೂಡ ಕ್ಲೀನ್ ಫ್ಯೂಲ್ ಅಲ್ಲ ಅಂತ ಹೇಳ್ಬೋದು. ಬಟ್ ವೆನ್ ವಿ ಕಂಪೇರ್ ಟು ದ ಫಾಸಿಲ್ ಫ್ಯೂಲ್ಸ್, ದಿಸ್ ಇಸ್ ಮಚ್ ಮೋರ್ ಬೆಟರ್ ಅಂತ ಕೂಡ ಹೇಳ್ಬೋದು. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ಆ ರಿಸರ್ಚಿನ ಸ್ಟಡೀಸ್ ನಮಗಿನ್ನ ಬರ್ತಾ ಇದೆ. ಸೊ ಅದನ್ನ ನೋಡೋಣ. ಬಟ್ ಈ ಕಂಪ್ಯಾರಿಟಿವ್ಲಿ ನೋಡಿದಾಗ ದಿಸ್ ಇಸ್ ಕನ್ಸಿಡರ್ಡ್ ಟು ಬಿ ಎ ಕ್ಲೀನ್ ಫ್ಯೂಲ್, ಬಿಕಾಸ್ ಇದು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಪೊಲ್ಯೂಷನ್ ಕಾಸ್ ಆಗುತ್ತೆ, ಇಲ್ಲ ಅನ್ನಲ್ಲ. ಬಟ್ ಒಂದ್ಸತಿ ಇದು ಎಸ್ಟಾಬ್ಲಿಷ್ ಆದಮೇಲೆ ಅದು ಲೈಫ್ ಲಾಂಗ್ವರೆಗೂ ಕೆಲಸ ಮಾಡುತ್ತೆ. ಮತ್ತೆ ಇನ್ನೊಂದು ಪಾಯಿಂಟು, ರಿಸರ್ಚರ್ಸ್ ಕಂಟಿನ್ಯೂ ಟು ಪ್ರೊಡ್ಯೂಸ್ ಲಾಂಗ್ ಲಾಸ್ಟಿಂಗ್ ಡಿವೈಸಸ್ ಕಾಸಿಂಗ್ ಲೆಸ್ ಡ್ಯಾಮೇಜ್. ನಾನು ಹೇಳಿರೋ ಥರ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ಅದ್ರ ರಿಸಲ್ಟ್ಸ್ ಬಂದ ಮೇಲೆ ನಾವು ಅದ್ರ ಬಗ್ಗೆ ಜಾಸ್ತಿ ಸ್ಟಡಿ ಮಾಡೋಣ. ಸೊ ಇಲ್ಲಿಗೆ ಸೋರ್ಸಸ್ ಆಫ್ ಎನರ್ಜಿ ಪಾಠದ ಅಂತ್ಯ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋ ಲೆಸನಲ್ಲಿ. ಅದು ಯಾವುದು ಅಂದರೆ PYQs ಆಫ್ ಸೋರ್ಸಸ್ ಆಫ್ ಎನರ್ಜಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸಬ್ಸ್ಕ್ರೈಬ್ ಟು ಪರೀಕ್ಷೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.